भगवत्पादाचार्यो नमः। हरिः ॐ जन्माद्यस्येतोऽन्वयादितरतश्चार्तेषु विघ्नस्वराट् तेने ब्रह्महृदाय आदिकवये मह्यं प्रियं सूरयः तेजो वारिमृतां यथा विनिमयो यत्र तर्को धाम्ना स्वेन सदा निरस्तकोपं सत्यं परं धीमहि सृष्टिस्थित्यप्यहेयानीति विस्थितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरादेशशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यो गुरुः परमचिन्तयेतं महान्तम् अशेषभक्त्याढ्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः अभ्रमं भङ्गरहितं अजडं विमलं तदा आनन्दतीर्थवतलं भजे तापत्रयापहं चित्रे पदे च गम्भीरे वाक्ये मानेन खण्डिते गुरुभावं व्यञ्जयन्ती भाति श्रीचैतीर्थवाक् नौमिन्याय सुधादिकृज्जय मुनीन् श्रीपादार्थन्मणीन् व्यासार्यान् विविधागवां दिवेरान् श्रीवादिराजारपि वन्दे हंसवरान् रघुत्तमगुरुं वेदग्ध्यवारान् निधिं श्रीसत्यवृतराघवेन्द्रमुनिपान् सद्बोधसत्यानपान् सत्याविघ्नकरां चोत्तान् पञ्चाशद्वर्षपूजक सत्यप्रमोदतीर्थार्य नौमिन्याय सुधार्तां शास्त्रेषु पारदर्शकानं शास्त्रज्ञेषु तवत्तरम् दीनभक्तोद्धारकरं सत्यात्मानं मितिं भजे विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमतद्गुरुम् स्वस्त्यस्तु सतां सन्मङ्गलानि भवन्तु श्लोकैकश्रवणपठनमात्रेण वक्तुश्चश्रोतॄणां निखिलकलिगतकल्मषपापनोदरे धर्माद्यखिलपुरुषार्थसाधनीभूते श्रीमद्भागवतस्य अष्टमस्कन्धस्य किञ्चित् कथानुवादः। हरि ओम्। नूनं तपो यस्य न मन्युर्निर्जयो ज्ञानं क्वचित् सङ्गवर्जितं कश्चिन्महांस्तस्य न कामनिर्जयः स ईश्वरः किं परतो व्यपाश्रयः। हरिः ओम्। ದೇವತೆಗಳು ಹಾಗೂ ಅಸುರರ ಯುದ್ಧ ಆಗಬಾರದು ಅನ್ನೋದಕ್ಕಾಗಿ ದೇವರು ನಿನ್ನೆ ಇಬ್ಬರಲ್ಲಿಯೇ ಸಂಧಾನ ಮಾಡಿಕೊಳ್ಳಿ, ನೀವಿಬ್ಬರೂ ಸೇರಿ ಅಮರತ್ವವನ್ನು ಹೊಂದುವಂತಹ ಆ ಅಮೃತವನ್ನು ಮಥನ ಮಾಡಿ ಅಮೃತವನ್ನು ನೀವು ಪಡೆದುಕೊಂಡು ಅಮರರಾಗಿ ಅಂತಂದು ಹೇಳಿ ದೇವತೆಗಳಿಗೆ ಉಪದೇಶ ಮಾಡಿದ್ದಾನೆ. ಆ ಉಪದೇಶದಂತೆಯೇ ಬಲಿಚಕ್ರವರ್ತಿಯ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ದೇವರ ಅನಂತ ಉಪಕಾರದ ಜೊತೆಗೆ ದೇವರ ಅನಂತ ರೂಪಗಳ ಸಹಾಯದಿಂದ ಅಮೃತ ಮಥನವನ್ನು ಮಾಡಿದ್ದಾರೆ. ಹೇಗೆ ಅಂತಂದರೆ ಉಪರ್ಯದಶ್ಚಾತ್ಮನಿ ನೇತ್ರಗೋತ್ರಯೋ, ದೇವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದು ಈ ಅಮೃತ ಮಥನವನ್ನು ಮಾಡ್ತಾ ಇದ್ದಾನೆ. ಅಮೃತ ಮಥನ ಯಾರು ಮಾಡಿದ್ರು? ದೇವತೆಗಳು, ದೈತ್ಯರು ಅಂತ ನಾವು ಅಂದ್ಕೋತೇವೆ. ಆದರೆ ಮಾಡಿದ್ದು ದೇವರು, ಎಲ್ಲ ಕಡೆ ವ್ಯಾಪ್ತನಾಗಿ ಮತ್ತು ಕೊಟ್ಟವನು ಅಮೃತ, ಕೊನೆಗೆ ಅಜಿತ ರೂಪಿಯಾದಂತಹ ಪರಮಾತ್ಮನೇ. ಆ ರೀತಿಯಾಗಿ ಅಲ್ಲಿ ಆ ಅಮೃತ ಮಥನವನ್ನು ಮಾಡುವಂತಹ ಕಾಲದಲ್ಲಿ ಅನೇಕ ವಸ್ತುಗಳು ಬಂದಿದ್ದಾವೆ. ಆ ಎಲ್ಲ ವಸ್ತುಗಳನ್ನು ಕೂಡ ವಿಭಾಗ ಮಾಡಿ ಕೆಲವೊಂದು ಅಸುರರು ತೆಗೆದುಕೊಂಡಿದ್ದಾರೆ, ಕೆಲವೊಂದನ್ನು ದೇವತೆಗಳು ತೆಗೆದುಕೊಂಡಿದ್ದಾರೆ. ಆಗ ಲಕ್ಷ್ಮಿಯ ಒಂದು ಪ್ರಾಕಟ್ಯ ಅಲ್ಲಿ ಆಗಿದೆ. ಅವಳಿಗೆ ವಿಶೇಷವಾದಂತಹ ಅಭಿಷೇಕಾದಿಗಳನ್ನೆಲ್ಲ ಮಾಡಿ ನಾನಾ ರೀತಿಯಾದಂತಹ ಉಡುಗೊರೆಗಳನ್ನೆಲ್ಲವನ್ನೂ ಕೂಡ ದೇವತೆಗಳು ತಂದು ಕೊಟ್ಟಿದ್ದಾರೆ. ಅವಳು ಎಲ್ಲ ಆದ ಮೇಲೆ ಯಾರಾದ್ರೂ ಮದುವೆ ಆಗ್ಬೇಕಲ್ಲ, ಆ ಮದುವೆ ಆಗುವುದಕ್ಕಾಗಿ ಬಂದಿದ್ದಾಳೆ. ನೂನಂ ತಪೋ ಯಸ್ಯ ನಮನ್ಯುಹು, ಈ ಭಾರಿ ತಪಸ್ಸಿದ್ದವ್ರು ಮದುವೆ ಆಗ್ಬಿಡೋಣ. ವಾದಿರಾಜ ಶ್ರೀಪಾದಂಗಳವರು ಲಕ್ಷ್ಮೀ ಶೋಭನ ಪದದಲ್ಲಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದನ್ನ ಭಾಗವತದ ಮೂಲ ಆಕಾರದಿಂದ ತೆಗೆದುಕೊಂಡಿದ್ದು ಅಂತಂದು ಹೇಳಿ ನಾವು ತಿಳಿಯಬಹುದು. ಅಲ್ಲಿ ಹೇಳ್ತಾರೆ, ಈ ತಪಸ್ಸು ಚೆನ್ನಾಗಿತ್ತು ಅಂದ್ರೆ ಏನ್ ಬೇಕಾದ್ದೆಲ್ಲ ಮಾಡ್ಬೋದು. ಯಾಕ ಕಾಮ ಕ್ರೋಧಾದಿಗಳನ್ನೆಲ್ಲ ನಿಗ್ರಹ ಮಾಡ್ಕೊಂಡಿರ್ತಾರೆ. ಭಾರಿ ವಿಶಿಷ್ಟವಾದಂತಹ ಯಶಸ್ಸು, ಕೀರ್ತಿ, ತಪಸ್ಸು ಎಲ್ಲ ಇರುತ್ತೆ. ಅಂಥವ್ರ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ವಿಚಾರ ಆದ್ರೆ ನೂನಂ ತಪೋ ಯಸ್ಯ ನಮನ್ಯು ನಿರ್ಜಯ. ವಿಶ್ವಾಮಿತ್ರಾದಿ ಋಷಿಗಳನ್ನು ನಾವು ಮಾಡ್ಕೋಬೇಕು ಅಂತಂದ್ರೆ
ಅವರಿಗೆ ಕೋಪದ ಮೇಲೆ ನಿಗ್ರಹನೇ ಇಲ್ಲ, ಪಟಕ್ಕನ ಶಾಪ ಕೊಟ್ಬಿಡ್ತಾರ ಅವರು. ಹೀಗಾಗಿ ಅವ್ರನ್ನ ಮಾಡ್ಕೊಳ್ಳೋದಿಲ್ಲ. ಇನ್ನ ಭಾರೀ ಶಾನ್ಯಾರಿದ್ದಾರ ಅಂತ ಹೇಳಿ ಬೃಹಸ್ಪತ್ಯಾಚಾರ ಮಾಡ್ಕೊಳ್ಳೋಣ. ತನ್ನ ಮಕ್ಕಳ ದೋಷ ತಾನೇ ಬೀಳೋದಂತಂದು ಹೇಳ್ತಾರೆ. ಇವರೆಲ್ಲ ಮಕ್ಕಳೇ, ಇವ್ರನ್ನೆಲ್ಲ ಮಾಡ್ಕೊಳಕ್ ಆಗೋದಿಲ್ಲ. ಆದರೂ ಕೂಡ ಏನಾದ್ರೂ ಒಂದು ಹೆಸರು ಇಡ್ಬೇಕಲ್ಲ. ಮದುವೆ ಮಾಡ್ಕೊಳ್ಳುವಾಗ ಬೇಡ ಅಂತ ಇರ್ತದ ಮನಸ್ಸಿನಾಗ. ಆದ್ರೆ ಇಲ್ಲ ಸ್ವಲ್ಪ ಕಪ್ಪಿದ್ದಾಳ, ಇಲ್ಲ ಸ್ವಲ್ಪ ಯಾಕೋ ಕುಳ್ಳು ಅನ್ನಿಸ್ತಾಳೆ, ಇವು ಓದೋದಿಲ್ಲ ಸರಿಯಾದ ಸ್ವಲ್ಪ ಅಂದ್ರೆ ಬೇಡ ಅಂತ ಇಂಡೈರೆಕ್ಟ್ ಆಗಿ ಹೇಳೋದು. ಹಾಗೆ ಲಕ್ಷ್ಮೀದೇವಿ ಇವ್ರನ್ನೆಲ್ಲ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ಜ್ಞಾನಂ ಕ್ವಚಿತ್, ಬೇಕಾದಷ್ಟು ಜ್ಞಾನ ಇದೆ ಅಂತಂದ್ರೆ ಸಂಘವರ್ಜಿತ. ಅವರಿಗೆ ಜ್ಞಾನ ಎಲ್ಲ ಇದೆ ಅಂತಂದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ರೊಕ್ಕದ ಆಸೆನೂ ಹಂಗೆ ಅದ. ಯಾರ್ಯಾರ ಕಡೆನೂ ಹೋಗಿ ಏನಪ್ಪಾ ಅಂದ್ರೆ ಪೌರೋಹಿತ್ಯ ಮಾಡಿಸ್ಕೊಂಡ್ ಬಂದಾರ ಇವ್ರು. ಬೃಹಸ್ಪತ್ಯಾಚಾರ ಕತೆ ಹೇಳ್ತಾ ಇದ್ದಾಳೆ ಅವಳು. ಬೃಹಸ್ಪತ್ಯಾಚಾರರು ಹೋಗಿ ಎಲ್ಲ ಕಡೆ ಇವರು ದುಡ್ಡಿಗಾಗಿ ಇವರು ಹೋಮ ಮಾಡಿಸ್ತಾರೆ. ಅದಕ್ಕೆ ಇವ್ರು ಬೇಡ. ಕಶ್ಚಿನ್ ಮಹಾಸ್ತನ ಕಾಮ ನಿರ್ಜಯ. ಇಲ್ಲ ಇನ್ನ ಬ್ರಹ್ಮದೇವರು ಎಲ್ಲಕ್ಕಿಂತ ಚಲೋ ಅವ್ರು ಮಾಡ್ಕೊಂಡ್ಬಿಡೋಣ ಅಂತಂದ್ರೆ ಕಾಮ ನಿರ್ಜಯ. ಅವರಿಗೆ ಕಾಮದ ಹಿಡಿತನೇ ಇಲ್ಲ, ಸ್ವಂತ ಮಗಳನ್ನೇ ಮದುವೆ ಮಾಡ್ಕೊಂಡ್ಬಿಟ್ರು. ಅದು ಕತಿ ಬರುತ್ತೆ. ಆ ರೀತಿಯಾಗಿ ಅವರನ್ನು ಮಾಡ್ಕೊಳ್ಳ. ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಇನ್ನ ರುದ್ರದೇವ್ರು ಮಾಡ್ಕೊಂಡ್ಬಿಡೋಣ, ನೋಡ್ಲಿಕ್ಕೂ ಚಂದಿದ್ದಾರೆ, ಅವ್ರು ಮಾಡ್ಕೊಂಡ್ಬಿಡೋಣ ಅಂತಂದ್ರೆ ಅವರು ಪರತೋ ವ್ಯಪಾಶ್ರಯ. ಅವರಿಗೆ ಅವ್ರದೇ ರಕ್ಷಣೆ ಮಾಡ್ಕೊಳಕ್ ಆಗೋದಿಲ್ಲ. ಭಸ್ಮಾಸುರ ಬಂದು ತಲೆ ಮೇಲೆ ಕೈ ಇಡ್ತೀನಿ ಅಂತಂದಾಗ ಏನ್ ಮಾಡಿದ್ರು? ಓಡ್ ಹೋಗಿ ದೇವರ ಶರಣಾಗತಿಯನ್ನು ಪಡೆದ್ರು. ತಾವೇ ಏನಪ್ಪಾ ಅಂತಂದ್ರೆ ಅವರಿಗೆ ರಕ್ಷಣೆ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಅವರು ನನ್ನೇನ್ ರಕ್ಷಣೆ ಮಾಡ್ತಾರೆ? ಅವರು ಆಗೋದಿಲ್ಲ. ಧರ್ಮ ಕ್ವಚಿತ್ತಸ್ಯ ನ ಭೂತ ಸೌಹೃದಂ. ಭಾರೀ ಧರ್ಮ ಶಿಕ್ಷಣ ಮಾಡ್ತಾನೆ ಯಮಧರ್ಮ, ಅವನ್ ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ವಿಚಾರ ಮಾಡಿದ್ರೆ ನ ಭೂತ ಸೌಹೃದಂ. ಅವನಿಗೆ ಒಟ್ಟಾರೆ ಕನಿಕರಗಳನ್ನೇ ಇಲ್ಲ. ಅವನಿಗೆ ಯಾರ ಮೇಲೂ ಅವನು ಕನಿಕರ ತೋರಿಸೋದಿಲ್ಲ. ಪಾಪ ಮಾಡ್ಯ ಆದ್ರೆ ನಿನಗೆ ಶಿಕ್ಷೆ ಅಂಥೇಳಿ ಸೌಹಾರ್ದ ತೋರಿಸೋದಿಲ್ಲ. ಅದಕ್ಕಾಗಿ ಅವನು ಬೇಡ. ತ್ಯಾಗಕ್ವಚಿತ್ತಸ್ಯ ನ ಮುಕ್ತಿ ಕಾರಣಂ. ಇನ್ನ ಮನುಗಳು ಇವ್ರನ್ನೆಲ್ಲ ಮಾಡ್ಕೊಳ್ಳೋಣ ಅಂತಂದ್ರೆ ಅವರು ಎಲ್ಲ ಹೆಂಗ ಅಂತಂದ್ರೆ ಈ ಬಲಿ ಚಕ್ರವರ್ತಿ ಬಹಳ ಚಲೋ ಇದ್ದ, ಎಲ್ಲ ದಾನ ಮಾಡಿದ್ದಲ್ಲ. ಅವನ್ ಮದುವೆ ಮಾಡ್ಕೊಳ್ಳೋಣ ಅಂತಂದ್ರೆ ಅವನು ಎಲ್ಲಿ ದೇವರು ಶಾಸನ ಮಾಡ್ತಾನೆ ಅನ್ನೋ ಭಯದಿಂದ ದಾನ ಮಾಡಿದ್ದು. ತ್ಯಾಗ ಮಾಡಿದ್ದು ಯಾವಾಗ? ಭಯದಿಂದ. ಶಾಸನ ಮಾಡ್ತಾನೆ ಅನ್ನೋ ಭಯದಿಂದ. ಹೀಗಾಗಿ ಅವನಿಗೆ ಭಾರೀ ದೊಡ್ಡ ಫಲ ಬರಲಿಲ್ಲ ಅಂತಂದು ಹೇಳ್ತಾರೆ ತಾತ್ಪರ್ಯದಲ್ಲಿ. ಆ ರೀತಿಯಾಗಿದ್ದದ್ದು ವೀರ್ಯಂ ನ ಪುಂಸೋ ಜಗವೇಕ ನಿಷ್ಕೃತಂ. ಆ ಬಲಿ ದಾನ ಮಾಡಿದ್ದೆಲ್ಲ ಆಯ್ತು. ಇನ್ನ ಅದು ಮೋಕ್ಷಕ್ಕೆ ಕಾರಣ ಆಗ್ಲಿಲ್ಲ. ಆಮೇಲೆ ಅಶುರಾವೇಶ ಇಳಿದ ಮೇಲೆ ಅವಾಗ ಪಶ್ಚಾತ್ತಾಪ ಆಯ್ತು. ವಾಮನಿಗೆ ಹೋಗಿ ಬೇಡ್ಕೋತಾನ, ಸ್ವಾಮಿ ಎಲ್ಲ ನಿನ್ನ ವಸ್ತು, ನಾನೇನೋ ಕೊಟ್ಟೆ, ಕ್ಷಮ ಮಾಡಿ ನನಗ ಅಂತ ಹೇಳಿ ಕೇಳ್ಕೊಂಡಾದಾಗ ಆಗ ಅವನಿಗೇನಪ್ಪ ಅಂತಂದ್ರೆ ಆಯ್ತು ನೀವು ಮೋಕ್ಷ ಸಾಧನೆ ಮಾಡ್ಕೋ ಅಂತಂದು ಹೇಳ್ತಂದೇವ್ರು. ಆ ಕಥೆ ಇದೆ. ಇನ್ನ ತ್ಯಾಗಕ್ವಚಿತ್ತಸ್ಯ ನ ಮುಕ್ತಿ ಕಾರಣಂ ವೀರ್ಯಂ ನ ಪುಂಸೋ ತ್ಯಜವೇಗ ನಿಷ್ಕೃತಂ ನಹಿ ದ್ವಿತೀಯೋ ಗುಣಸಂಗ ವರ್ಜಿತ. ಇನ್ನ ಯಾವ ಜೀವಿ, ಯಾಕ ಗುಣತ್ರಯ ವರ್ಜನವಾಗಿರುವಂತಹ ಜೀವಿ ಬೇಕು. ಕಾಮಕ್ರೋಧ ಲೋಭ ಮದ ಮೂತ್ರಗಳಲ್ಲಿ ಇದ್ದದ್ದು. ಈಗ ಎಲ್ಲೋ ಒಂದ್ ಕಡೆ ನಾವು ಸಂಬಂಧ ಬೆಳೆಸ್ತೀವಿ ಅಂದ್ರೆ ಯಾವುದು ಅನುಕೂಲದ ಸ್ಥಿತಿವಂತರಿದ್ದಾರ ಅಂಥದ್ದನ್ನೇ ನೋಡ್ತೀವಿ. ಹೆಂಗಿದ್ದದ್ದು ನಡೀತದ ಅಲ್ಲ, ಇದ್ದದ್ರಾಗಾದ್ರೂ ಚಲೋ ನೋಡೋಣ್ರಿ ಅಂತಂತೀವಿ ನಾವು. ಹಾಗೆ ಎಲ್ಲಾನು ನೋಡ್ತಾ ಇದ್ದಾಗ ಅವಳಿಗೇನಪ್ಪಾ ಅಂತಂದ್ರ ಕ್ವಚಿಚ್ಚಿರಾಯುರ್ನ ಶೀಲ ಮಂಗಲಂ ಕ್ವಚಿತ್ ತದಪ್ಯಸ್ತಿನ ವೇದ ಮಾಯುಷಂ ಯತ್ರೋ ಭಯಂ ಕುತ್ರ ಚ ಸೌಪ್ಯ ಮಂಗಲ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಂ. 3 ಗುಣ ಬೇಡ, 2 ಗುಣ ಬೇಡ, 1 ಗುಣ ಹಿಂಗ ನೋಡಿದ್ರು ಕೂಡ ಆಕಿಗೆ ಯಾವುದೂ ಸರಿ ಬರಲಿಲ್ಲಂತೆ. ಆ ರೀತಿಯಾಗಿ ಒಂದ್ ಹೇಳ್ತಾರೆ, ಭಾರೀ ಮಂಗಳ ಮನ್ಮಥ
ನೋಡ್ಲಿಕ್ಕೆಲ್ಲ ಚೆನ್ನಾಗಿದ್ದಾನೆ. ಆದರೆ ಏನು ಮಾಡೋದು, ಸಂತಾನ ಅಭಿವೃದ್ಧಿ ಆಗಲ್ಲ. ಇನ್ನು ಚಂದ್ರ ಚೆನ್ನಾಗಿದ್ದಾನೆ, ಅವನು ಮಾಡೋದು ಅಂದರೆ ಅವನಿಗೆ ಶೀಲ ಇಲ್ಲ, ಅವನಿಗೆ ಶೀಲ ಇಲ್ಲ, ಅದಕ್ಕಾಗಿ ಅವನು ಬೇಡ. ಮತ್ತು ಅದನ್ನ ಹೇಳ್ತಾರೆ, ಗುರುತಲ್ಪಕ ಮಾಡಿದ್ದಾನೆ ಅಂತಂದು ಹೇಳಿ ಮುಂದೆ ಕಥೆನೂ ಬರ್ತದೆ. ಇನ್ನು ದೇವೇಂದ್ರನ ನೋಡ್ಬಿಡ್ರು ಎಲ್ಲ ಚಂದ್ರ ಎಲ್ಲ ಕಡೆ ಇದ್ದಾನೆ ಅಂತಂದ್ರೆ ಅವನಿಗೆ ಐಶ್ವರ್ಯ ವೃದ್ಧಿಗಾಗಿ ಅವ ಹೋಗಿ ಲಕ್ಷ್ಮೀ ಸ್ತೋತ್ರ ಮಾಡಿದ್ದಿದೆ. ದೇವೇಂದ್ರ ಇವು ಬಹಳ ಎಲ್ಲ ಕಡೆ ಭಾರಿ ಶ್ರೇಷ್ಠ ಅಂತಂದ್ರೆ ಅವನಿಗೆ ಲಕ್ಷ್ಮಿ ಕೊರತೆ ಇದ್ದದ್ದಕ್ಕಾಗಿ ಅವನೇ ಹೋಗಿ ಲಕ್ಷ್ಮೀ ಸ್ತೋತ್ರ ಮಾಡಿದ್ದಿದೆ. ಹಿಂಗಾಗಿ ಅವನು ಉಪಯೋಗಿಲ್ಲ. ಈ ರೀತಿಯಾಗಿ ಎಲ್ಲವನ್ನ ಚಿಂತನೆ ಮಾಡ್ತಾಳೆ. ಏವಂ ವಿಮರ್ಶ್ಯ ಅವ್ಯಭಿಚಾರಿಣಿ ಸದ್ಗುಣಂ ಪದಂ ನಿಜೇಕಾಶ್ರಯಿ ಸದ್ಗುಣಾಶ್ರಯಂ ವೌರೇ ವರಂ ಸರ್ವಗುಣೇರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಲಕ್ಷ್ಮೀದೇವಿ ಇಷ್ಟೆಲ್ಲ ಗುಣಗಳನ್ನ ವಿಚಾರ ಮಾಡಿ 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 ಅದಿಲ್ಲ ಇದಿಲ್ಲ 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 ಅಂತಂದು ಹೇಳಿ ಇನ್ನ ಒಟ್ಟಾರೆ ವ್ಯಭಿಚರಿತವಾದ ಗುಣಗಳಿದೆ ಅಂತಂದ್ರೆ ಅದು ದೇವರಲ್ಲಿ. ಅವನಲ್ಲಿರೋ ಗುಣಗಳು ಯಾರಲ್ಲೂ ಕಾಣಿಸೋಲ್ಲ, ಅಷ್ಟು ಶುದ್ಧವಾಗಿರೋದು. ಸಾಕ್ಷಾತ್ ಲಕ್ಷ್ಮೀದೇವಿ, ಅವಳಿಗೆ ಬೇರೆಯವರ ಸಂಘ ಬೇಕಾ? ಇಲ್ಲ. ಅಂತಹ ವೌರೇ ವರಂ ಸರ್ವಗುಣೇರ್ ಅಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಕ್ಷಿತಂ. ದೇವರಿಗೂ ಕೂಡ ಲಕ್ಷ್ಮೀದೇವಿಯ ಸಂಘ ಬೇಕಾಗಿಲ್ಲ, ಅವನಿಗೆ ಅಪೇಕ್ಷಿತ ಅಲ್ಲ ಅದು. ಅವಳಿಗೆ ಬೇಕು ಅಂತಂದೇಳಿ ಸಂಘ ಮಾಡ್ತಾನೆ ಹೊರತು ದೇವರಿಗೆ ಅವಳ ಡಿಪೆಂಡ್ಸ್ ಇಲ್ಲ. ಇದಂತರೂ ಇಡೀ ಭಾಗವತದಲ್ಲಿ ಒಂದು 10 ಸಲ 100 ಸಲ ಬರ್ತದೆ. ದೇವರಿಗೆ ತೃಪ್ತಿ ಆಗ್ಲಿಕ್ಕೆ ಲಕ್ಷ್ಮೀದೇವಿ ಸುಖ ಕೊಡ್ಲಿಕ್ಕೆ ಆಗಂಗಲ್ಲ. ದೇವರೇ ಸಂತೋಷ ಪಡ್ತಾನೆ ಆ ಸುಖದಿಂದ. ದೇವರು ಆ ಸುಖದಿಂದ ಸಂತೋಷ ಪಡ್ತಾನೆ ಹೊರತು ದೇವರನ್ನ ತೃಪ್ತಿಪಡಿಸುವಷ್ಟು ಸಂತೋಷ ಲಕ್ಷ್ಮೀದೇವಿ ಕೊಡ್ಲಿಕ್ಕ. ನಾನು ಅವನು ಸಂತೋಷ ಪಡಿಸಿದೆ ಅಂತಂದು ಹೇಳಿ ಅವಳು ಅನ್ಕೊಳ್ಳೋದಲ್ಲ. ದೇವರು ಅವಳನ್ನು ನಾನು ಸಂತೋಷ ಪಡಿಸಿದೆ ಅಂತ ಹೇಳ್ತಾನೆ. ಎರಡು ವ್ಯತ್ಯಾಸದ. ನಿಮಗೇನು ಬೇಕು ಅಡಿಗೆಯನ್ನ ಅವ್ರು ಮಾಡಿ ಹಾಕ್ತಾರೆ, ಅವ್ರೇನು ಅಡಿಗೆ ಮಾಡಿರ್ತಾರೆ ಅದರಲ್ಲಿ ನೀವು ಸಂತೋಷ ಪಡ್ತೀರಿ. ಹೌದಿಲ್ಲ? ಅರ್ಥ ಆಗಿಲ್ಲ ನಿಮಗ? ಹಾಗೆ ದೇವರಲ್ಲಿ ಇರುವಂತಹ ಲಕ್ಷ್ಮೀದೇವಿಯ ಸುಖಕ್ಕಾಗಿ ಅವನ ಅಪೇಕ್ಷೆ ಇಲ್ಲ. ಅವನು ಸ್ವರಮಣ, ಅವನು ಸ್ವರಮಣ. ಹಿಂಗಾಗಿ ಅವನಿಗೇನು ಅಪೇಕ್ಷೆ ಇಲ್ಲ. ಅಂಕುಳ ಅಕ್ಕಿಗೆ ಅನ್ನಿಸ್ತೋ ಇಂಥವ್ರ ಮದುವೆ ಆಗ್ಬೇಕು ನಾವು ಅಂಥೇಳಿ. ತಸ್ಯಾಂಸ ದೇಶೇ ಉಷತೀಂ ನವಕಂಜಮಾಲಾಂ ಆದ್ಯನ್ನ ದುರದ ತವರೋತ ಗಿರೋಪಗುಷ್ಟಾಂ ತಸ್ಥೋ ನಿವೀಯ ನಿಕಟೆ ತದುರಸ್ವದಾಂನ ಸೌರೀಢ ಹಾಸ ವಿಕಸನ್ ನಯನೇನ ಯಾತ. ಇಷ್ಟೆಲ್ಲ ಆಯ್ತು. ಎಂತಲ್ಲಿ ದುಂದುಬಿ ಕೂಡ್ತಾವಪ್ಪ, ದುಂಬಿ ಹುಳ ಎಲ್ಲಿ ಕೂಡ್ತಾವ? ಎಲ್ಲಿ ಚೆನ್ನಾಗಿ ಮತರಸ ಇರ್ತದ, ಜೇನು ಇರ್ತದ, ಅಲ್ಲಿ ಹೋಗಿ ಕೂಡ್ತಾವ. ಹಂಗ ಎಲ್ಲ ಗುಣಗಳಿಂದ ಕೂಡಿದಂತಹ ದೇವರು ಆಕೆ ಏನ್ ಮಾಡ್ಲಿತ್ತು, ಮಾಲೆ ಹೇಳ್ಕೊಂಡು ಸಾಳ ಹೋಗಿ ಅವನು ಕೊಳ್ಳ ಹಾಕ್ಬಿಟ್ರು. ಹಾಕಿ ಸೌರೀಢ ಹಾಸನ್ ನವಿಸನ್ ನಯನೇನ ಯಾತ. ನಾಚಗೋತ್ ಬಂದ್ಲದ. ನಾಚಗೋತ್ ಬಂದು ಹಾಕಿ ಮಾಡಿ ಅವನ ಪಕ್ಕಕ್ಕೆ ನಿಂತಾಳೆ. ಸ್ವಸ್ಥ ಸ್ತ್ರೀಯ ಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀ ಸ್ವ ಪ್ರಜಾ ಸ್ವಕರುಣೇನ ನಿರಕ್ಷಣೇನ ಯತ್ರ ಸ್ಥಿತೇಧ ಸಾಧಿಪತಿಂ ತ್ರಿಲೋಕ್ಯ. ಇಡೀ 14 ಲೋಕಗಳನ್ನು ನಿಯಮನ ಮಾಡುವಂತಹ ಆ ಸ್ವಾಮಿ, ಅವನನ್ನ ವರಿಸಿದ್ದಾಳೆ ಇವಳು, ಭಾಗ್ಯ ದೇವತ ಅಂಥವಳು ಬಂದು ಅವನಿಗೆ ಮಾಲಿ ಹಾಕಿ ನಿಂತ್ರೆ ದೇವರೇನ್ ಮಾಡ್ತಾನೆ? ತನ್ನ ವಕ್ಷಸ್ಥಲದಲ್ಲಿ ಅವಳಿಗೆ ಸ್ಥಾನ ಕೊಡ್ತಾನೆ. ವಕ್ಷಸ್ಥಲದಲ್ಲಿ ಅವಳಿಗೆ ಸ್ಥಾನ ಕೊಡು. ಶ್ರೇಯೇ ಸ್ವ ಪ್ರಜಾ ಸ್ವಕರಣೇನ ನಿರೀಕ್ಷಣೇನ. ಕಣ್ಣಿನಲ್ಲಿ ನೋಡಿ ನಿಂತ್ಕೊಂಡೆ ಎಲ್ಲ ಜಗತ್ತನ್ನು ಆಳುವಂತಹ ಶಕ್ತಿ ಅವನಿಗೆ. ಅಂಥವನು ಕೃಪಾದೃಷ್ಟಿಯಿಂದ ಅವಳಲ್ಲಿ ನೋಡಿ ಶ್ರೀ ಸ್ವ ಪ್ರಜಾ ಸ್ವಕರಣೇನ ನಿರೀಕ್ಷಣೇನ ಯತ್ರ ಸ್ಥಿತೈ ಐಧತ ಸಾಧಿ ಪತಿಂ ತ್ರಿಲೋಕ್ಯ. 3 ಲೋಕದಲ್ಲಿ ಲಕ್ಷ್ಮೀದೇವಿ ಸಾಮರ್ಥ್ಯ ಹೇಳ್ತಾರೆ. ದೇವರ ವಕ್ಷಸ್ಥಲದ ವಾಸವನ್ನ ಕೊಟ್ಟ ತಕ್ಷಣನೇ ಅವಳ ಸಾಮರ್ಥ್ಯ ಇಡೀ ಜಗತ್ತನ್ನ ನೋಡ್ತಾಳಂತೆ. ಆ ಇಡೀ ಜಗತ್ತು
ಐಶ್ವರ್ಯದಿಂದ ಸಮೃದ್ಧವಾಗುತ್ತೆ. ಅಷ್ಟು ಅವಳು ಶಂಕಂ ತೂರ್ಜಂ ಮೃದಂಗಂ ವಾದಿತ್ರಯಾಣಂ ಎಲ್ಲ ವಾದ್ಯಗಳನ್ನ ಮೊಳಗಿಸ್ತಾ ಇದ್ದಾರೆ. ಬ್ರಹ್ಮರುದ್ರಾದಿಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಶ್ರೀಸೂಕ್ತದಿಂದ. ಬ್ರಹ್ಮ ರುದ್ರಾಂಗಿರೋ ಮುಖ್ಯ ಸರ್ವೇ ವಿಶ್ವಸೃಜೋಭುಂ ಈಡಿರೇ ವಿಧತೈರ್ ಮಂತ್ರೈ ಸ್ಥಲ್ಲಿಂಗೆ ಪುಷ್ಪವರ್ಷಿಣಿ. ಪುಷ್ಪವರ್ಷವನ್ನ ಮಾಡ್ತಾ ಶ್ರೀಸೂಕ್ತದಿಂದ ಮುಖ್ಯಾರ್ಥ ಪ್ರತಿಪಾದನಾದವನು ದೇವರು ಶ್ರೀಸೂಕ್ತದಿಂದ, ಅಮುಖ್ಯಾರ್ಥವಾಗಿ ಲಕ್ಷ್ಮೀದೇವಿ. ನಾವು ಲಕ್ಷ್ಮೀದೇವಿ ಸ್ತೋತ್ರ ಅಂತ ನಾವು ಅಂತೀವಿ, ಆದರೆ ಮುಖ್ಯಾರ್ಥ ಹೇಳೋದು ದೇವರನ್ನೇ. ಅದಕ್ಕಾಗಿ ಆ ಮಂತ್ರಗಳಿಂದ ಹೇಳ್ತಾರೆ. ಶ್ರಿಯಾ ವಿಲೋಕಿತ ದೇವ ಸಪ್ರಜಯ ಪ್ರಜಾ ಶೀಲಾದಿ ಗುಣಸಂಪನ್ನ. ಬಹಳ ಮುಖ್ಯ ರೀ. ನಾವು ಅಂದ್ರೆ ಏನು ಅಂತ ಕೇಳ್ತೀವಿ. ಇವಾಗ ಶೀಲ ಅಂತಂದ್ರೆ ಏನ್ರಿ ಅಂತಂತೀವಿ ನಾವು. ಮನಸ್ಸು ಪೂರ್ಣ ವ್ಯಭಿಚಾರ ಆಗ್ಬಿಡ್ತದೆ, ಅಲ್ಲೆಲ್ಲ ಕಡೆ ಹೋಗ್ತದೆ. ಅಂತಹದ್ದು ಶೀಲಾದಿ ಗುಣಸಂಪನ್ನ ಲೇಭಿರೇ ನಿವೃತ್ತಿಂಪರ. ಲಕ್ಷ್ಮೀದೇವಿಯ ಕೃಪಾಕಟಾಕ್ಷ ಎಲ್ಲ ದೇವತೆಗಳು ಪ್ರಜಾಪತಿಗಳು ಎಲ್ಲರೂ ಕೂಡ ಜೀವಿಗಳು ಒಳ್ಳೆ ಸುಖವನ್ನು ಹೊಂದಿದ್ದಾರೆ. ನಿಸ್ತತ್ವಾಹ ಲೋಲುಪಾ ರಾಜನ್ ನಿರುದ್ಯೋಗ ಗತತ್ರಪಾಹ ಯದಾಚ ಉಪೇಕ್ಷಿತ ಲಕ್ಷ್ಮಿಯ ಬಬೂರ್ ದೈತ್ಯದಾನವಾಹ. ಲಕ್ಷ್ಮಿಯಿಂದ ಉಪೇಕ್ಷಿತರಾದಂಥ ದೈತ್ಯದಾನವರೆಲ್ಲರೂ ಕೂಡ ಸತ್ವಹೀನರಾದರು. ಹುಡುಗಿ ಶ್ರೀಪತ್ಯಾಚಾರ ಬರ್ತಾರೆ. ಅಸ್ಯಾ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕ. ದೇವರ ಕಟಾಕ್ಷ ಬೇರೆ, ಲಕ್ಷ್ಮೀದೇವಿ ಕಟಾಕ್ಷದಿಂದಲೇನೆ ಈ ಎಲ್ಲ ಬ್ರಹ್ಮರುದ್ರಾದಿಗಳೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿ ಗಟ್ಟಿಯಾಗಿರ್ತಾರಂತವ್ರು, ಸರಿಯಾಗಿ ಕೆಲಸ ಮಾಡ್ತಾರಂತ. ಅವಳ ಕಟಾಕ್ಷದಲ್ಲಿ ನಾವು ಆರಾಮಿದ್ದೀವಿ. ಅಂಥವಳನ್ನು ಉಪೇಕ್ಷೆ ಮಾಡಿದ್ರೆ ಸತ್ವಹೀನಾಹ. ಎಲ್ಲ ದಾನವರು ಸತ್ವಹೀನರಿಗೂ ನಿರುದ್ಯೋಗಿಗಳು ಎಲ್ಲ ರೋಗ ಪೀಡಿತರಾಗಿ ನಾಚಿಕೆಟ್ಟವರಾಗಿದ್ದಾರೆ. ಆ ರೀತಿಯಾಗಿದ್ದಾಗ ಅಥಾಸ್ವಿ ದ್ವಾರುಣೀಂ ದೇವೀಂ ಕನ್ಯಾ ಕಮಲಲೋಚನಾಂ ಅಸುರ ಜಗೃಹುಸ್ವೈ ಹರೇರ್ ಅನುಮತೇಂದೇ. ಇಷ್ಟಾದ ಕೂಡಲೇ ಆ ವಾರುಣಿಯಿಂದ ಅಭಿಮನ್ಯಮಾನವಾದಂತಹ ಮಧ್ಯ ಅಲ್ಲಿ ಬಂದಿದೆ, ಮಥನದಿಂದ ಉದ್ಭವಿಸಿದೆ. ದೇವರ ಒಂದು ಅನುಮತಿಯಿಂದ ಅಸುರರು ಅದನ್ನು ತಗೊಂಡಾರ. ವಾರುಣಿ ಅಂತದ್ದು ಅಥೋದದೆ ಮಧ್ಯಮಾನಾತ್ ಕಾಶ್ಯಪೈರ್ ಅಮೃತಾರ್ತಿಭಿಃ ಉದತಿಷ್ಠನ್ ಮಹಾರಾಜ ಪುರುಷ ಪರಮಾದ್ಭುತ. ಆಗ ಸಮುದ್ರದ ಮಧ್ಯದಿಂದ ಒಂದು ಪುರುಷಾಕೃತಿ ಹೊರಗೆ ಬರುತ್ತೆ. ದೀರ್ಘ ಪೀವರ ದೋರ್ಧಂಡ ಕಂಬುಗ್ರೀವೋ ಅರುಣೇಕ್ಷಣ ಶ್ಯಾಮಲಸ್ತರುಣಸ್ಸಗ್ವಿ ಸರ್ವಾಭರಣಭೂಷಿತ ಪೀತವಾಸ ಮಹೋರಸ್ಕ ಸುಮೃಷ್ಟ ಮಣಿಕುಂಡಲ ನೀಲಕುಂಚಿತ ಕೇಶಾಂತ ಸುಭಗ ಸಿಂಹವಿಕ್ರಮ ಅಮೃತಸ್ಯ ಪೂರ್ಣಕಲಶಂ ಬಿಭ್ರದ್ವಲಯಭೂಷಿತಂ ಸವೇ ಭಗವತಃ ಸಾಕ್ಷಾತ್ ವಿಷ್ಣೋರಂಶಾಂಶ ಸಂಭವ. ಅಂತಹದ್ದು ನೀಳವಾದಂತಹ ತೋಳುಗಳು, ಶಂಖದಂತಹ ಕಂಠ, ಕೆಂಪಾದ ಕಣ್ಣಿನ ಅಂಚು ಕೆಂಪಾಗಿದೆ, ಶ್ಯಾಮಲ ವರುಣ, ಭಾರೀ ತರುಣರೂಪವಾಗಿರುವಂತಹ ಮಾಲೆಯನ್ನು ಧರಿಸಿದ್ದಾನೆ ದೇವರು. ಪಿತಾಂಬರವನ್ನು ಧಾರಣ ಮಾಡಿದ್ದಾನೆ, ಚೆನ್ನಾಗಿ ಕಾಂತಿ. ಅವನ ಕರ್ಣ ಕುಂಡಲಗಳೆಲ್ಲ ಹೊಳಿತಾ ಇದೆ, ಅಂತಹ ಗುಂಗುರು ಕೂದಲುಗಳು. ಅವನು ಅಮೃತದ ಕಲಶವನ್ನು ಹಿಡಿದುಕೊಂಡು ಬಂದಿದ್ದಾನೆ. ಯಾರವನು? ಪರಮಾದ್ಭುತನಾಗಿರುವಂತಹ ಪರಮಾತ್ಮ. ಅಂತವನು ಸಾಕ್ಷಾತ್ ವಿಷ್ಣುವಿನ ಅವತಾರ, ಧನ್ವಂತರೀತಿ ವಿಖ್ಯಾತ. ಅವನು ಯಾರು? ಧನ್ವಂತರಿ ಅನ್ನುವಂತಹ ರೂಪ. ಆಯುರ್ವೇದ ದೃಗಿಜ್ಯಭ ಅಂತವನು. ಆಯುರ್ವೇದ ಶಾಸ್ತ್ರಕ್ಕೆ ನಿಯಾಮಕ ದೇವತೆ ಅವನು. ತಮಾಲೋಕ್ಯ ಅಸುರ ಸರ್ವೇ ಕಲಶಂಚ ಅಪಹೃತಾಂ. ದೇವರಿಗೆ ಸಾಮರ್ಥ್ಯ ಇರ್ಲಿಲ್ವಾ? ಧನ್ವಂತರಿ ಸಾಕ್ಷಾತ್ ಸ್ವಯಂ ಸಾಮರ್ಥ್ಯವುಳ್ಳವನು ಕಲಶ ಹಿಡ್ಕೊಂಡಿದ್ದಾನೆ. ಅವಾಗ ಏನಾಯ್ತು ಅಂದ್ರೆ ತಮ್ಮ ಆಲೋಕ್ಯ ಅಸುರಾಹ ಎಲ್ಲ ಅಸುರು ನೋಡಿದ್ರು, ಪಟಕ್ಕನ ಕಲಶವನ್ನ ಎತ್ಕೊಂಡು ಹೋಗ್ಬಿಟ್ರು. ಕೂತಿದ್ದೇನು ಸುಮ್ನ ಹಿಡ್ಕೊಳಿಕ್ ಬರಂಗಲ್ಲ ಅಂತ ಅಂತೀರ್ ನೀವಲ್ಲ. ಲೀಪ್ಸಂತ ಸರ್ವ ವಸ್ತೂನಿ ಕಲಶಂ ತರಸಾಹರನ್ ನೀಚ ಮಾಯೋ ಅಸರೇ ಸಸ್ಮಿನ್ ಕಲಶೇ ಅಮೃತ ಭಾಜನೆ. ಅಸುರರು ತಾವು ಒಪ್ಕೊಂಡಂತಹ ಏನು ಒಂದು ಒಪ್ಪಂದ ಇತ್ತು ನೋಡಿ, ಅಮೃತ ಬಂತಾದ್ಮೇಲೆ ಇಬ್ರು ಸೇರಿ ಹಂಚಿಕೊಂಡು ತಿನ್ನೋಣ ಅಂತ ಹೇಳಿದ್ರು ಅವರು. ಆ ಒಪ್ಪಂದವನ್ನ ಅವ್ರ ಕಡೆಯಿಂದ ಮುರಿಸ್ಬೇಕಾಗಿತ್ತು ದೇವರಿಗೆ. ಅದು ಸುಮ್ಮನಿದ್ದ, ತಗೊಂಡು ಹೋಗಲಿ ಇವರು ಅಂತಂದೇಳಿ. ಅದಕ್ಕಾಗಿ ಸುಮ್ಮನೆ ಕೂತಿದ್ದು ಕೂಡ ಅವನು ಅಮೃತವನ್ನು ಬಿಟ್ಟುಕೊಟ್ಟ.
ವಿಷಣ್ಣ ಮನಸೋ ದೇವಾಹ. ಇನ್ನೇನಾಗತ್ತೆ, ಅವರಿಂದ ತೊಂದರೆ ಆಗುತ್ತಿತ್ತು, ಆ ತೊಂದರೆಯನ್ನ ನಿವಾರಣೆ ಮಾಡೋದಕ್ಕಾಗಿ ಅಮೃತವನ್ನ ಪ್ರಾಶನ ಮಾಡಿದ್ರೆ ಅಮರತ್ವ ಬರುತ್ತೆ ಅನ್ನೋ ಉದ್ದೇಶದಿಂದಲೇನೆ ಮಥನ ಮಾಡ್ತಾ ಇದ್ರು. ಮಥನ ಎಲ್ಲ ಆದ್ಮೇಲೆ ಅಮೃತ ತಗೊಂಡು ಹೋಗ್ಬಿಟ್ರು. ದೈತ್ಯರನ್ನ ವಿರೋಧ ಮಾಡಿಕೊಂಡು ಮತ್ತೆ ಅಮೃತ ತಗೊಂಡ್ಬರೋದು ಇನ್ನ ಕಷ್ಟ ಇದೆ ಅಂತಂದು ಹೇಳಿ ವಿಷಣ್ಣ ಮನಸ್ಸಹ ಬಹಳ ಬ್ಯಾಸರ ಬಂತವ್ರಿಗೆ. ಬ್ಯಾಸರ ಬಂದ ತಕ್ಷಣ ಇತಿ ತದ್ವೈನ್ಯಮಾಲೋಕ್ಯ ಭಗವಾನ್ ಭಕ್ತ ಕಾಮರ್ಥ ಮಾಖಿದ್ಯತ ಮಿಥೋರ್ಥಂ ವಾ ಸಾಧಯಿಷ್ಯೆ ಸುಮಾಯ. ಹೇ ನೀವ್ ಯಾರು ಪಾಪ ಭಾಳ ತ್ರಾಸ ತಗೊಳಿಕ್ ಹೋಗ್ಬೇಡ್ರಪ್ಪ, ನಿಮಗ್ ತೊಂದರೆ ಆಗ್ಲಿಕ್ಕತ್ತಲ್ಲ, ನೀವೇನ್ ತ್ರಾಸ ಮಾಡ್ಕೋಬೇಡ್ರಿ, ನಾ ವ್ಯವಸ್ಥೆ ಮಾಡ್ತೀನಿ, ನೀವು ದುಃಖ ಪಡಬೇಡ್ರಿ. ಮಾಖಿದ್ಯೇತ, ನೀವು ಕೇಳಬೇಡ್ರಿ, ನಾನಿದ್ದೇನೆ. ಸಾಧಯಿಷ್ಯ ಸ್ವಮಾಯಯ, ನನ್ನ ಮಾಯಿಂದ ಅದನ್ನ ವ್ಯವಸ್ಥೆ ಮಾಡಿಕೊಡ್ತೇನೆ ನಾನು. ಮಿಥಃ ಕಲಿವರಂ ಭೂತೇಶಾಂ ತದರ್ಥೆ ತರ್ಷ ಚೇಷತಾಂ ಅಹಂ ಪೂರ್ವಂ ನತ್ವಂ ನತ್ವಮಿತಿ ಪ್ರಭೋ. ದೈತ್ಯರಲ್ಲಿ ವ್ಯವಸ್ಥೆ ಹೇಗಿತ್ತು ಗೊತ್ತಾ, ಇಬ್ರು ಜಗಳಾಡ್ಲಿಕ್ಕೆ ಫಸ್ಟ್ ಮೊದಲು ನಾನು ಅಂತೇಳಿ ಅವರಲ್ಲೇ ಜಗಳಾಟ ಶುರು ಆಯ್ತು. ದೇವಾಹ ಸ್ವಭಾಗವರ್ಹಂತಿ ಹೇತುಲ್ಯಾಯಾ ಸ ಹೇತವಃ ಸತ್ರಯಾಗ ಇವೇ ಸಸ್ತೆ ನೈಷಧರ್. ಸತ್ರಯಾಗದಲ್ಲಿ ಎಲ್ಲ ಋತುಜರಿಗೂ ಸಮಪಾಲಿರ್ಬೇಕು. ಹಾಗಿದ್ದಾಗ ಮಥನ ಮಾಡಿದವರು ಇಬ್ರು ಅಂತಂದ್ಮೇಲೆ ಇಬ್ಬರಿಗೂ ಸಮಪಾಲ ಇರಬೇಕು ಅಂತಂದಾಗ ಇತಿ ಸ್ವಾನ್ ಪ್ರತ್ಯವೇಶ, ಅವರಲ್ಲೇ ಜಗಳ ಶುರು ಆಗಿದೆ. ವೈ ದೈತ್ಯಾಹ ಚ ವತ್ಸರಾಹ ದುರ್ಬಲ ಪ್ರಬಲಾನ್ ರಾಜಾನ್, ಅವರಲ್ಲೇ ದುರ್ಬಲರು ಯಾರಿದ್ರು ಅವರನ್ನ ಪ್ರಬಲರು ಹೊಡಿತಾ ಇದ್ದಾರೆ. ಗೃಹೀತ ಕಲ್ಶಾನ್, ಎಲ್ಲ ಎಳ್ಕೋತಾ ಇದ್ದಾರೆ. ಏತಸ್ಮಿನ್ ಅಂತರೇ ವಿಷ್ಣು ಉಪಾಯ ವಿಧಿ ಈಶ್ವರ. ಈ ಒಂದು ಗದ್ದಲ ನಡೆದಾಗ ದೇವರು ಅವಾಗ ಒಂದು ಉಪಾಯ ಮಾಡಿ ಯೋಷಿದ್ರೂಪಂ ನಿರ್ದೇಶ್ಯಂ ದದಾರ ಪರಮದ್ಭುತಂ, ಒಂದು ಭಾರಿ ಸುಂದರ ತರುಣಿಯಾಗಿರುವಂತಹ ರೂಪವನ್ನು ಧಾರಣೆ ಮಾಡ್ಕೊಂಡು ಬರ್ತಾನೆ. ಅದೇ ಮೋಹಿನಿ ರೂಪ. ಹೇಗೆ ಅನಿರ್ವಚನೀಯವಾದಂತಹ ರೂಪ ಅಂತಂದು ಹೇಳ್ತಾರೆ. ಪರಮಾದ್ಭುತವಾದಂತಹ ಸ್ತ್ರೀ ರೂಪ ಅದು ನೋಡಿದ್ರೆ ಆಕರ್ಷಣೆ ಆಗ್ಬೇಕು. ಪ್ರೇಕ್ಷಣೀಯ ಉತ್ಪಲ ಶ್ಯಾಮಂ ಸರ್ವಾವಯವ ಸುಂದರಂ, ಎಲ್ಲ ಅವಯವಗಳಿಂದ ಸುಂದರ ಶ್ಯಾಮಾಲ ವರ್ಣ ಸ್ತ್ರೀ ರೂಪ ಅದು. ಕರ್ಣಾಭರಣವನ್ನೆಲ್ಲ ಧಾರಣೆ ಮಾಡಿದ್ದೇನೆ. ನವ ಯೌವನ, ಭಾರಿ ಯೌವನ ಅಂತ ಹುಡುಗಿ ಅವಳು. ಬಿಭ್ರತ್ ಸುಕೇಶ ಭಾರೇಣ, ಮಾಲ ಎಲ್ಲ ಹಾಕೊಂಡು ಬಳಕ್ತಾ 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 ಬರ್ತಾ ಇದ್ದಾಳೆ. ಸೀರೆಯನ್ನು ಹುಟ್ಟಿದ್ದಾಳೆ. ಆಶ್ಚರ್ಯವಾದಂತಹ ಸೌಂದರ್ಯ ಅವಳದು. ಸೌರೀಢ, ನಾಚ್ತಾ ಇದ್ದಾಳೆ, ಮಧ್ಯೆ ಮಧ್ಯೆ ನಾಚಿಕೆಯಿಂದ ಹೋಗ್ತಾ ಇದ್ದಾಳೆ. ದೈತ್ಯ ಯೂತಪ ಚೇತಸ್ಸು ಕಾಮ ಮುದ್ದೀಪ ಎನ್ನುಮಹು. ದೈತ್ಯರು ನೋಡಿದ ಕೂಡಲೇ ಏನು ಅಂತೇಳಿ ವರ್ಣನ ಶುರು ಮಾಡಿದ್ರು ಅವರು. ಭಾರಿ ಅಹೋ ರೂಪಂ ಮಹೋ ಧೈರ್ಯಂ ಮಹೋ ಅಸ್ಯಾಂ ನವಂ ವಯ. ಅರೆ ನೋಡ್ಲೇ ಇಲ್ಲಲ್ಲ ಇಷ್ಟು ಒಳ್ಳೆ ರೂಪ, ಇಷ್ಟು ದಿವಸ ನಾವು ಇಲ್ಲಿದ್ದೀವಿ, ಎಂದೆಂದೂ ನೋಡಿಲ್ಲ ಈ ರೂಪ. ಇತಿತೇ ತಾಮ್ ಅಭಿದೃತ್ಯ ಪ್ರಪಂಚರು ಜಾತ ಪೃಚ್ಛಯ. ಅವರೆಲ್ಲ ಅವಕಿನ ಹತ್ರ ಬರ್ತಾ ಇದ್ದಾರೆ. ಅಮೃತದ ಚಿಂತೆ ಬಿಟ್ಬಿಟ್ರು ಅವರು, ಅವಳ ಹತ್ರ ಹೋಗ್ತಾ ಇದ್ದಾರೆ. ಕಾತ್ವ ಕಂಜಪ ಪಲಾಶಾಕ್ಷಿ ಕುತೋವಾ ಕಿಂ ಚಿಕಿರ್ಷತಿ. ಎಲ್ಲಿಂದ ಬಂದಿ ನೀನು, ಯಾರು ನೀನು, ಯಾವ ಊರು ನಿಂದು ಅಂತೆಲ್ಲ ಕೇಳ್ತಾ ಇದ್ದಾರೆ. ಕಸ್ಯಾಸಿ ವೇದ ವಾಮೋರು ಮತ್ತೈತೀವ ಮನಾಂಸಿಮ, ಯಾರು ನೀನು ಅಂತಂದು ಹೇಳಿ ಕೇಳ್ತಾ ಇದ್ದಾರೆ. ಕೇಳಿಕೊಂಡು ನೂನಂ ತಂ ವಿಧಿನಾಥಂ ಪ್ರೇಷಿತಾಂಶ ಶೇಷನಂ ಸರ್ವೇಂದ್ರಿಯ ಮನಃಪ್ರೀತಿಂ ವಿಧಾತುಂ ಸಹ ಘೃಣೇನ ಕಿಂ. ಎಲ್ಲ ಹುಬ್ಬು ಚೆನ್ನಾಗಿರುವಂತವಳು ನೀನೆಲ್ಲರನ್ನೂ ಈ ರೀತಿಯಾಗಿ ಆಕರ್ಷಣೆ ಮಾಡ್ತಾರೆ. ಸಾತ್ವಂ ನ ಸ್ಪರ್ಧಮಾನಾನಾಂ ಏಕ ವಸ್ತು ನಿಮಾವನಿ ಜ್ಞಾತೀನಾಂ ಬದ್ಧ ವೈರಾಣಂ ಶಮ್ಮ ವಿದ್ಯುತ್ ಸಮುದ್ರವೇ. ಯಾರು ನೀನು ಹೇಳು, ನಿನ್ನ ಒಂದೇ ಕುಟುಂಬ ಇದ್ರೆ ಅದನ್ನು ವಿಚಾರ ಮಾಡೋಣ, ಹಾಗೆ ಹೀಗೆ ಅಂತಂದು ಎಲ್ಲ ಕೇಳ್ತಾ ಇದ್ದಾರೆ. ಆವಾಗ ಒಬ್ರು ಹೇಳಿದ್ರು, ನೋಡು ನಮ್ಮ ನಡು ಏನೋ ಒಂದು ಕಲಹ ಬಂದಿದೆ, ಅದನ್ನ ನೀ ಪರಿಹಾರ ಮಾಡು ಅಂತಂದ್ರೆ ಒಟ್ಟಿಗೆ ಗೊತ್ತೇ ಇಲ್ಲ ಅವಳು ಯಾರಂತ ಸುಮ್ಮನಿದ್ದಾಳ ಅವಳು. ವಯಂ ಕಶ್ಯಪಾದಯ, ನಾವೆಲ್ಲ ಕಶ್ಯಪನ ಮಕ್ಕಳು. ಏನು ಭ್ರಾತರಃ ಕೃತ ಪೌರುಷಃ, ಭಾರಿ ಪೌರುಷವುಳ್ಳವರು. ವಿಭಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್. ನೀ ಏನ್ ಮಾಡು ಅಂತಂದ್ರೆ ಈ ಕಲಶದಲ್ಲಿರೋ ಅಮೃತವನ್ನ ಎಲ್ಲಾರಿಗೂ ಹಂಚು, ಯಾರಿಗೂ ಕೂಡ ಈಗ ಅನ್ಯಾಯ ಆಗ್ಬಾರ್ದು, ಆ ರೀತಿಯಾಗಿ ಹಂಚು ನೀನು ಅಂದ್ರೆ. ಇತ್ಯುಪಾಮಂತ್ರಿತ, ಏನು ಮಾತಾಡಿಲ್ಲ ಅವಳು, ಸುಮ್ಮನಿದ್ದಾಳೆ. ಅವಳು ಕರೆದ್ರು ಇವರು. ಇತ್ಯುಪಾಮಂತ್ರಿತೋ ದೈತ್ಯ ಮಾಯಾ ಯೋಷಿದ್ವ ಉಪುರ್ಹರಿಹಿ. ಈ ರೀತಿಯಾಗಿ ಆ ಮೋಹಿನಿ ರೂಪಕ್ಕೆ ಕೇಳಿದ್ರೆ ಪ್ರಹಸ್ಯ ರುಚಿರಾಂಗಿ,
ನಗ್ತಾಳೆ ಅವಳು ಮೊದಲು. ನಗ್ತ ಹೇಳ್ತಾಳೆ, ಕಥಂ ಕಶ್ಯಪಾದಯಾಹ ಪುಂಶ್ಚಲ ಮೈ ಸಂಗತ ವಿಶ್ವಾಸಂ ಪಂಡಿತಾ ಜಾತು ಕಾಮಿನೇಶು ನಯಾಂತಿ. ಅರೆ, ನೀವು ಕಶ್ಯಪರ ಮಕ್ಕಳ? ಪುಂಶ್ಚಲ, ನನ್ನಂತ ಸ್ತ್ರೀ ಮೇಲೆ ಹೆಂಗೆ ನೀವು ಎಲ್ಲ ವಿಶ್ವಾಸ ಇಡ್ತೀರಿ? ಇಲ್ಲ, ವಿಶ್ವಾಸಂ ಪಂಡಿತಾ ಜಾತಂ ಕಾಮಿನಿ, ನಾನು ಕಾಮಿನಿ ಆದವಳು, ನಾನು ಸ್ವೇಚ್ಛಾಚಾರಿಣಿ. ನಾನು ಹಾಗಿದ್ದಾಗ ನೀವು ಹೆಣ್ಣು ಸ್ವೇಚ್ಛಾಚಾರಿ ಆದಂಥವಳ ಮೇಲೆ ಹೇಗೆ ವಿಶ್ವಾಸ ಇಡ್ತೀರಿ? ಸಾಲಾರುಕಾಣಂ ಸ್ತ್ರೀಣಾಂ ಚ ಸ್ವೈರೀಣ್ಯಾಂ ಸುರದ್ವಿಷಃ ಸಖ್ಯಾನಾಹುರ್ ಅನಿತ್ಯಾನಂ ನೂತ್ನಂ ನೂತ್ನಂ ವಿಚಿನ್ವತಿ. ಅಲ್ರಿ, ಒಂದು ಮಾತಿದೆ, ಕೋತಿ, ನರಿ ಏನ್ರಿ, ನಾಯಿ ಮತ್ತು ಸ್ವೇಚ್ಛಾಚಾರಿಯಾದಂಥ ಹೆಣ್ಣು ಇವು ಜೊತೆ ಸಖ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಅಂಥದ್ದು ನೀವೆಲ್ಲ ಒಂದು ಕ್ಷಣದ ಸುಖಕ್ಕಾಗಿ ನೀವೆಲ್ಲ ನನ್ನ ಮೇಲೆ ಹೇಗೆ ವಿಚಾರ ಮಾಡ್ತೀರಿ? ಯಾಕಂತಂದ್ರೆ ಇವೆಲ್ಲ ಹೇಗೆ, ಅದಕ್ಕೆ ಅಲ್ಲಿ ಹೇಳ್ತಾರೆ, ಸಖ್ಯಾನಾಹುರ್ ನಿತ್ಯ ಅನಿತ್ಯಾನಿ, ಇವೆಲ್ಲ ಅನಿತ್ಯವಾದಂತಹ ಸುಖ. ಸ್ವಲ್ಪ ಬಿಸ್ಕಿಟ್ ಹಾಕಿರ್ತೀವಿ, ಯಾರೋ ಒಂದು ಬಿಸ್ಕಿಟ್ ಹಾಕಿದ್ರೆ ಅದು ನಾಯಿ ಅಲ್ಲೋ ನಿಂತ್ಬಿಡ್ತದೆ. ಆ ರೀತಿಯಾಗಿ ಈ ರೀತಿಯಾಗಿ ಇದಿತೆ ಕೊಲಿಲೆ ತಸ್ಯ ಆಶ್ವಸ್ತ ಮನಸ್ಸೋ. ಅಶ್ವಸ್ಥ ಅಂತಂದ್ರೆ ಏನು? ಅವರಿಗೆ ದುಗುಡತನ ಹುಟ್ಟಿಸ್ಲಿಕ್ಕೆ ಆಗಂಗಿಲ್ಲ ಅಂತನೋ ಹಾಗೆ. ಆ ರೀತಿಯಾಗಿ ಹಾಸ್ಯ ಮಾಡಿ ನಗರ ಜಹುರುರ್ ಭಾವ ಗಂಭೀರಂ ದದುಶ್ಚಾ ಮೃತಭಾಜನಂ. ಈ ರೀತಿಯಾಗಿ ಹೇಳಿದಾಗ ಅವರೇ ಇಲ್ಲ ನೀನೇ ಮಾಡ್ಬೇಕು ಅಂತಂದು ಹೇಳಿ, ನಮಗೆ ನೀನು ವಂಚನೆ ಮಾಡಂಗಿಲ್ಲ ಅಂತಂದು ಹೇಳಿ ವಿಶ್ವಾಸದ ನಮಗ, ನೀ ಮಾಡ್ಬೇಕು ನಮಗ. ತಥೋ ಗೃಹೀತ್ವಾ ಮೃತಭಾಜನಂ ಹರಿಂ ಬಭಾಷ ಈಶತ್ ಸ್ಮಿತ ಶೋಭಯಾಗಿರ ಯದ್ಯಭ್ಯುಪೇತಂ ಕ್ವಚ ಸಾಧು ಸಾಧುವಾ ಕೃತಂ ಮಯಾವೋ ವಿಭಜೇತು ದಾಮಿಮಾಂ. ನೋಡ್ರಿ, ನೀವೆಲ್ಲ ದೈತ್ಯರು, ನಿಮ್ಮ ಸೊಂಡಿ ನೋಡಿದ್ರೆ ನಂಗೆ ಹಾಕ್ಲಿಕ್ಕೂ ಆಗ ಮನಸ್ಸು ಬರಂಗಲ್ಲ. ಏನ್ ಮಾಡ್ರಿ ಅಂದ್ರೆ ನೀವೆಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರಿ, ನಾ ಹಾಕ್ತೇನೆ. ನಂಗೆ ನಾಚಿಕೆ ಆಗ್ತದೆ ನಿಮ್ಮ ಮುಂದೆಲ್ಲ ಬಡಿಸ್ಲಿಕ್ಕೆ ಅಂತ ಹೇಳಲಿಕ್ಕೆ. ಇತ್ಯಭಿವ್ಯಾಹೃತಂ ತಸ್ಯ ಆಕರ್ಣ್ಯ ಸುರಪಂಗವ ಅಪ್ರಮಾಣ ಮಿದಸ್ತಸ್ಯ ತನೇಥ್ಯಂ ಅಸಂಸತಃ. ಏನ್ ಹೇಳ್ತಾಳೆ, ನೀವೆಲ್ಲ ಅಸುರರು, ಈ ರೀತಿಯ ನಾ ಹೇಳೋದು ಒಪ್ಪಿಗೆ ಅಂತ ನಾನು ಓಕೆ ಡನ್ ಮಾಡ್ತೇನೆ. ಅಧೋಪೋಷ್ಯ ಕೃತಸ್ನಾತ್ವ ಹುತ್ವಾ ಚ ಹವಿಷಾನಲಂ. ಸರಿ, ನೀ ಹಂಗಂತೆ ಹಂಗೆ, ಹೌದಾ? ನೋಡು, ಅಮೃತ ಕುಡಿಬೇಕು ಅಂತಂದ್ರೆ ಅದಕ್ಕೆ ನಿಯಮ ಇದೆ. ಸುಮ್ಮನೆ ನೀವು ಹಾಸಿಗೆಯಿಂದ ಎದ್ದು ಬಂದು ಬೆಡ್ ಕಾಫಿ ಕತೆ ಕುಡಿದ್ರೆ ನಡೆಯಂಗಿಲ್ಲ. ಹೋಗ್ರಿ, ಸ್ನಾನ ಮಾಡ್ಕೊಂಬರ್ರಿ, ಶುದ್ಧವಾಗಿ ಚೆನ್ನಾಗಿ ಹೊಸ ಬಟ್ಟೆ ಹಾಕ್ರಿ, ಅಗ್ನಿಯಲ್ಲಿ ಹವಿಷ ಮಾಡಿ ಗೋಬ್ರಾಹ್ಮಣರೆಲ್ಲರೂ ಭೂತಗಳೆಲ್ಲ ನೀಡಿ ಆಮೇಲೆ ಪುಣ್ಯಾವಚನ ಮಾಡಿಕೊಂಡು ಆಮೇಲೆ ತಗೋಬೇಕು ಅಂತ ಹೇಳಿದ್ಲಕ್ಕೆ. ಹಾ ರೈಟ್, ಅಲ್ಲೇ ಧರ್ಮದ ಮೇಲೆ ಇಟ್ಟರಲ್ಲ. ಹೋದ್ಗೆ ಪ್ರಾಂಗ್ಮುಖೇಶು ಬೆಷ್ಟೇಶು ಎಲ್ಲ ಪುರು ಕುತ್ಕೊಂಡ್ರು ನಡ್ಕೊಂಡ್ಬಂದು. ಧೂಪಾನುಮೋದಿತ ಶಾಲಾಯಾಮ್ ಜುಷ್ಟಾಯಾಮ್ ಮಾಲ್ಯದೀಪಕೈ. ಎಲ್ಲರೂ ಹೋಗಿ ದೀಪದ ಮಂಟಪದಲ್ಲಿ ದೇವದಾನ ಎಲ್ಲ ಪೂರ್ವಾಭಿಮುಖ ಕುತ್ಕೊಂಡ್ರು. ಭಾರಿ ಚಂದ ರೇಷ್ಮೆ ಸೀರೆ ಉಟ್ಕೊಂಡು ಬಂದು ಮೋಹಿನಿ ಅಕ್ಕ ಬಂದು ಏನಪ್ಪಾ ಅಂದ್ರೆ ಅಮೃತ ಕಲಶ ಹಿಡ್ಕೊಂಡು ಮಂಟಪದ ಪ್ರವೇಶಿಸಿ ತಾಂ ಶ್ರೀಮುಖೀಂ ಕನಕ ಕುಂಡಲ ಚಾರು ಕರ್ಣ ನಾಸಾಂ ಕಪೋಲ ವದನಾಂ ಪರಮದೇವತಾಖ್ಯಂ. ಆ ದೇವತೆಯ ರೂಪವನ್ನು ನೋಡಿ ದೇವತೆಗಳೆಲ್ಲ ಮರಳು ಹೋಗಿದ್ದಾರೆ. ಅಷ್ಟು ಸುಂದರ ರೂಪ ಅದು. ಅಸುರಾಣಾಂ ಸುಧಾಪಾನಂ ಸಪ್ರಾಣಾಂ ಇವ ದುರ್ನನಮಃ. ಸ್ವಭಾವದಿಂದ ಕ್ರೂರರಾದವರಿಗೆ ಅಮೃತ ಕೊಡಿಸಿದ್ರೆ ಹೇಗಿರುತ್ತದೆ? ಸರ್ವಥಾ ಕೊಡಬಾರ್ದು. ಅದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಮತ್ವಾ ಜಾತಿ ನೃಶಂಸಾನ ನತಾವತ್ ವ್ಯಭಜದ್ದಚ್ಯುತಃ. ಗೊತ್ತಿದ್ದು ವಿಷ ಇರುವಂತಹ ಸರ್ಪಕ್ಕ ಹಾಲು ಕುಡಿಸ್ತಾರೆ ಏನಪ್ಪ? ಇಲ್ಲ, ಅದನ್ನು ತಿಳಿದಂತಹ ಪರಮಾತ್ಮ ಒಟ್ಟಾರೇನೆ ಅವರಿಗೆ ಅಮೃತವನ್ನು ಕುಡಿಸ್ಲಿಲ್ಲ. ಕಲ್ಪಯಿತ್ವ ಪೃಥಕ್ ಪಂಕ್ತಿ, ಪ್ರತ್ಯೇಕ ಪಂಕ್ತಿಯನ್ನ ಮಾಡಿದ. ತಾಂಶ್ಚೋಪವೇಶಯಾಮಾಸ ಸ್ವಾಸು ಸ್ವಾಸು ಚ ಪಂಕ್ತಿಷು. ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಬೇರೆ ಪಂಕ್ತಿ ಮಾಡಿ ತಮ್ಮ ಪಂಕ್ತಿಗಳು ಯಾರ್ಯಾರು ಕುಡಿಸ್ಬೇಕು ಎಲ್ಲ ಕುಡಿಸಿದ. ದೈತ್ಯಾನ್ ಗೃಹೀತ ಕಲಶ ವಂಚಯನ್ನುಪಸರಂತ ಸಂಚರೈ ದೂರಸ್ಥಾನ್ ಪಾಯಯಾಮಾಸ ಜರಾ ಮೃತ್ಯು ಹರಾಂ ಸುರಾನ್. ಈ ರೀತಿಯಾಗಿ ಅಮೃತ ಕಲಶವನ್ನು ಹಿಡಿದು ಜರಾಮರಣ ಪರಿಹಾರಕ್ಕಾಗಿ ದೂರದೊಳಗೆ ಕೂತಿದ್ರು ದೇವತೆಗಳು. ಆಮೇಲೆ ದೈತ್ರಿಗೂ ಹೆಂಗಂದ್ರೆ ಇಲ್ಲಿ ಚಂದ ಮಾತಾಡೋದು,
ಅಲ್ಲಿ ಹೋಗಿ ಅಮೃತ ಹಾಕೋದು, ಮತ್ತಿಲ್ಲಿ ಬಂದು ಚಂದ ಮಾತಾಡೋದು, ಅಲ್ಲಿ ಹೋಗಿ ಅಮೃತ ಹಾಕೋದು, ಹಿಂಗೆ ಮಾಡ್ಲಿಕ್ಕೆ ಇವ್ರು ಹಿಂಗೆ ಮಾಡೋದಕ್ಕೂ ಮತ್ತೆ ಚಂದ ಚಂದ ಮಾತಾಡೋದು ಕೂಡ ಹಾಕ್ತಾರ. ತೇ ಪಾಲಯಂತ ಅಷ್ಟು ಮೋಹ, ಮೋಹಿನಿ ಅಂತ ಹೆಸರು ಬರೋದು ಯಾಕ ಅಂತಂದ್ರೆ ಮೋಹನ ಮಾಡ್ತಾ ಇದ್ದಾನೆ ದೇವರು. ಇಲ್ಲಿ ಮೋಹ ಮಾಡ್ತಾನೆ, ಅಲ್ಲಿ ಹೋಗಿ ದೈತ್ರ ಕುಡಿಸ್ತಾ ಇದ್ದಾನೆ. ತೇ ಪಾಲಯಂತಂ ಸಮಯ ಅಸುರ ಸುಕೃತಂ ನೃಪ ತೂಷ್ಣಿಮಾಸನ್ ಕೃತಸ್ತೇಹಿ ಸ್ತ್ರೀ ವಿವಾದ ಜುಗುಪ್ಸಯ. ಮೊದ್ಲೇಕೆ ಅವ್ರು ಹೇಳಿದ್ರು, ನಾ ಹೆಂಗಪ್ಪ ಅದನ್ನ ಡಿವೈಡ್ ಮಾಡ್ತೀನಿ, ಅದನ್ನ ಯಾರು ನೀವು ಕೇಳಲಿಕ್ಕಿಲ್ಲ, ಪ್ರಶ್ನೆ ವ್ಯವಸ್ಥೆ ತನಗೆ ಹೆಂಗ್ ಬೇಕು ಹಂಗ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದ ಅವನು. ಅವಾಗ ಸರಿ ಆಕಿ ಡಿವೈಡ್ ಮಾಡ್ಲಿಕ್ಕೆ ಎಲ್ಲ ಮಾಡ್ತಾಳ. ಈ ಪಂಕ್ತಿ ಬರಲಿಲ್ಲ, ಇನ್ನೊಂದು ರೌಂಡಿಗೆ ಬಂದಾಗ ಹಾಕ್ತಾಳ ಅನ್ಕೋತ್ ಕೂತಿದ್ವು ಅವೆಲ್ಲ. ಅವಳೇನಪ್ಪ ಅಂದ್ರೆ ಸುಮ್ಮನೆ ಕೂತ್ಲು. ತಸ್ಯಾಂ ಕೃತಾತಿ ಪ್ರಣಯ ಪ್ರಣಯ ಪಾಯಕಾತರ. ಪ್ರಣಯದ ಮಾತುಗಳನ್ನ ಮಾತಾಡ್ತಾ 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 ಬಹುಮಾನೇಚದ ಬದ್ಧ ನೋಚು ಕಿಂಚನ ವಿಪ್ರಿಯಂ. ಗೌರವದಿಂದ ಅಹಂಕಾರ ಅವರಲ್ಲಿತ್ತು. ಆ ಅಹಂಕಾರಕ್ಕಾಗಿ ಅವರಿಗೆ ಹೆಂಗ ಬೇಕೋ ಹಂಗ ಮಾತಾಡ್ತಾ 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 ಅವರನ್ನ ವಂಚನೆ ಮಾಡ್ತಾ ಇದ್ದಾಳೆ. ದೇವಲಿಂಗ ಪ್ರತಿಚ್ಛನ್ನ ಸ್ವಭಾನುರು ದೇವ ಸಂಸದಿ ಪ್ರವಿಶ್ಯ ಸೋಮಪಿಬತ ಚಂದ್ರಾರ್ಕಾಭ್ಯಾಂ ಚ ಸೂಚಿತ. ಈಗ ಈ ರಾಹು ಅಂತನ್ನುವಂತ ದೈತ್ಯ ಸ್ವಲ್ಪ ತೆಗೆದ್ಬಿಟ್ಟು ಕಂಡ್ಬಿಟ್ಟು ನೋಡಿದವನು, ಅಲ್ಲ ಅವನು ಇಷ್ಟು ಮಂದಿ ಕೂತೀವಿ, ಇಷ್ಟೊತ್ತಾಯ್ತು, ಇನ್ನ ಒಂದ್ಸಲನು ಒಬ್ರಿಗೂ ಕುಡಿಸಿಲ್ಲ, ಆ ಕಡೆ ಹೋಗಿ ಅವ್ರಿಗೆ ಕುಡಿಸ್ತಾ ಇದ್ದಾಳೆ. ಏನ್ ನಡೆದದ ಇದು? ಅದಕ್ಕೆ ಈ ಪಂಕ್ತಿ ಬೇಡ, ಆ ಪಂಕ್ತಿಯಾಗ ಹೋಗೋಣ, ಮಡಿ ಪಂಕ್ತಿಯಾಗ ಒಂದೆರಡು ಸ್ವೀಟ್ ಜಾಸ್ತಿ ಆಗ್ತಾರಂತಂದು ಹೇಳಿ ಅವನು ಕೂಡ ಬೇರೆ ವೇಷವನ್ನು ಧಾರಣ ಮಾಡಿಕೊಂಡು ಅವ್ರ ಗುಂಪಿನಾಗ ಹೋಗಿ ಕೂತ. ಎಲ್ಲೇ ರಾಹು ಹೋಗಿ ಸೂರ್ಯಚಂದ್ರ ಮಧ್ಯದಲ್ಲಿ ಕೂತು ಅದೇನಪ್ಪ ಅಂತಂದ್ರೆ ಅಮೃತ ಬಿತ್ತು ಕೈಯಾಗ ಗಮಕ್ಕನ ಹಾಕೊಂಡ್ ಕೂಡ್ಲೆ ಇವರೊಬ್ರು ಇವ ನಮ್ಮ ಪಾರ್ಟಿ ಅಲ್ಲ ಅಂತ ಅಂದ್ಬಿಟ್ರು. ಅಷ್ಟೇ ಚಕ್ರೇಣ ಒಂದೇ ನಿಮಿಷಕ್ಕೆ ದೇವರು ನೋಡ್ರಿ, ಅಷ್ಟು ಗೊತ್ತಾಗಂಗಿಲ್ಲ ಮೋಹಿನಿ ರೂಪದ ದೇವರಿಗೆ ರಾಹು ಹಾಕೋದಕ್ಕ. ದೇವರು ಸರ್ವಜ್ಞಲ್ಲೇನ್ರಿ, ಹಾಕೋಬೇಕಾದ್ರೆ ಗೊತ್ತಾಗಬೇಕು. ಹಾಕಿದ ಮೇಲೆ ಮತ್ತೊಮ್ಮಿನೊಮ್ಮಿಲೆ ಕ್ಷಣದಾಗ ಚಕ್ರ ತಗೊಂಡು ಅವನು ಕುತಿಕತ್ತ. ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಹೇಳ್ತಾರ, ಚಕ್ರೇಣ ಶುರಧಾರೇಣ ಜಹಾರ ಬಿಪದಶರ. ಇಲ್ಲಿಂದ ಹಿಡಿದು ಇಲ್ಲಿ ಬಂದಿತ್ತು, ತಳ ಇಳಿತನ ಅಂತ ಕಟ್ ಮಾಡ್ಬಿಟ್ಟ ರುಂಡ. ಹರಿಸ್ತಸ್ಯ ಕಬಂಧಸ್ತು ಸುಧಾಯಾಂ ಪ್ಲಾವಿತೋ ಅಪತತ. ಇಷ್ಟನ್ನೋದಕ್ಕೆ ಅದು ಹೋಗಿ ಶುದ್ಧವಾದಂತಹ ಸಮುದ್ರದಲ್ಲಿ ಆ ಚಂಡ ಮೇಲಿನ ಬಿತ್ತು. ಶರಸ್ತ್ವಂ ಅಪರಾಂ ಪ್ರತ್ಯ. ಅಮೃತ ಕುಡ್ದಿತ್ತು, ಹಿಂಗಾಗಿ ಅಷ್ಟೇ ಆ ಒಂದು ರುಂಡ ಇದು ಅಮರ ಆಗ್ಬಿಡುತ್ತು. ನೀತ ಮಜೋ ಗ್ರಹಮ ಅಚಿಕೃಪತ. ಅದೇ ಒಂದು ಗ್ರಹ ಆಯಿತು. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ತಪಸ್ಸು ಮಾಡ್ತಾನೆ, ತಪಸ್ಸು ಮಾಡಿ ರಾಹು ಗ್ರಹತ್ವವನ್ನು ಪಡಿತಾನೆ ಅಂತ ಅನ್ನೋದನ್ನು ಹೇಳ್ತಾರೆ. ಎಷ್ಟು ಪರ್ವಣಿ ಚಂದ್ರಾರ್ಕ ಅಭಿಧಾವತಿ ವೈರದೀಹಿ. ಇವರಿಬ್ರು ಹಿಡಿದು ಕೊಟ್ಟಿದ್ರಲ್ಲ, ಅದಕ್ಕೆ ಪರ್ವಣಿ 15 ದಿವಸಕ್ಕೊಮ್ಮೆ ರಾಹು ಬಂದು ಅಡ್ಡಡ್ಡ ಹಾಕ್ತಿರ್ತಾನಂತ. ನಾವೇನು ಗ್ರಹಣ ಅಂತೀವಲ್ಲ, ಅದು ನಮಗೆ ಯಾವಾಗೂ ಒಂದ್ಸಲ ಕಾಣಿಸ್ತದೆ, ಆದ್ರೆ ಪ್ರತಿ ಪರ್ವದಲ್ಲಿ ಆಗುತ್ತೆ ಅಂತ ಅನ್ನೋದು ಹಾಗೆ ಹೇಳ್ತಾನೆ. ಈ ರೀತಿಯಾಗಿ ಆದಾಗ ರಾಹು ಕೇತುಗಳೆಂಬ ಗರ್ಗವಾಸ ಆಯ್ತದು. ಇನ್ನ ಪೀತ ಪ್ರಾಯೇ ಅಮೃತೆ ದೇವೇರ್ ಭಗವಾನ್ ಲೋಕಭಾವನಃ ಪಶ್ಯತಾಂ ಅಸುರೇಂದ್ರಾಣಂ ಸ್ವರೂಪಂ ಜಗ್ರೇ ವಿಭು. ಇಷ್ಟೆಲ್ಲರೂ ನೋಡ್ತಾ ಇದ್ದಾಗ್ಲೇನೆ ದೇವರು ಶಂಖಚಕ್ರ ಗದಾಧಾರಿಯಾಗಿ ನಿಂತುಬಿಟ್ಟ. ನಿಂತ ತಕ್ಷಣ ಅಲ ಇವನೇ ಅಂತಂದೇಳಿ ಏವಂ ಸುರ ಅಸುರ ಗಣ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪ ತತ್ರಾಮೃತಂ ಸುರಗಣ ಫಲಮಂಜಸಾಪುಹು. ದೇವತೆಗಳು ಅಸುರರು ಇಬ್ರೂ ಕ್ಷೀರ ಸಮುದ್ರದ ಸ್ಥಳ, ಮಥನ ಕಾಲ, ಮಥನ ಸಾಧನವಾದಂತಹ ಮಂದರ ಪರ್ವತ, ಇವೆಲ್ಲವೂ ಕೂಡ ಆ ಕಾಮಧೇನು ಪದಾರ್ಥಗಳು ಇವುಗಳೆಲ್ಲ ಮಥನದ ಉಪಾಯವನ್ನು ಹೇಳಿದ್ದು ಎಲ್ಲವೂ ಕೂಡ ವ್ಯತ್ಯಾಸ ಆಗಿತ್ತು. ಅಂದ್ರೇನು, ಸಮವಾಗಿ ಇವ್ರಿಗೆಲ್ಲ ಆಗಿತ್ತು. ಅದಕ್ಕ ದೇವತೆಗಳನ್ನ ಏನ್ ಮಾಡಿದ ಅಂದ್ರೆ ಸುಮ್ಮನೆ ಇದ್ದ ಅಲ್ರಿ. ಮತ್ ಪಾರ್ಶಾಲಿಟಿ ಮಾಡಿದ್ನಲ್ಲ ದೇವರು, ಇಬ್ಬರಿಗೂ ಸಮವಾಗಿ ಹಂಚಬೇಕಾಗಿತ್ತು ದೇವರು ಅಲ್ಲ ಅಂತಂದ್ರೆ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ದೇವರ ಕೈಯಲ್ಲಿದ್ದದ್ದನ್ನ ಹರಿಸ್ಕೊಂಡು ಹೋದವ್ರು ಯಾರು? ಫಸ್ಟು ತಮಗೆ ಆಗ್ಬೇಕಂತ ಹೇಳಿ ದೈತ್ಯರು. ಮತ್ತೆ ತಗೊಂಡು ಹೋಗಿ ಅಪಹಾರ ಮಾಡಿ ತಮಗ್ ಬೇಕು ಅಂತಂದು ಮಾಡ್ಕೊಂಡವ್ರು ಅವ್ರು ಫಸ್ಟ್. ಇನ್ನೊಂದು ಕಡೆ ಏನು ಅಂತಂದ್ರೆ, ದೇವರ ಪಾದವನ್ನೇ ಆಶ್ರಯಿಸುವಂತಹ ದೇವತೆಗಳು
ಅವರನ್ನು ರಕ್ಷಣೆ ಮಾಡಬೇಕು, ದೇವರ ಮೇಲೆ ಯುದ್ಧ ಬಂದಂಥವ್ರನ್ನ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ದೇವರು ತನ್ನ ಪಾದವನ್ನ ಯಪ್ಪಾದ ಪಂಕಜ ಆಶ್ರಯಣಾನ್ನ ದೈತ್ಯ, ಅವರು ತನ್ನ ಪಾದ ರಜಗಳನ್ನು ಆಶ್ರಯಿಸಲಿಲ್ಲ. ಹಿಂಗಾಗಿ ದೈತ್ಯರನ್ನ ಅವನು ಮೋಸ ಮಾಡಿದ. ದೇಹಾತ್ಮಜಾದಿಷು ಸುಕರ್ಮ ಮನೋವಚೋಭಿ ದೇವಾತ್ಮಜಾದಿಷು ನೃಭಿರ್ ತದ ಸತ್ಪುರುಷತ್ತದಾದ ಕತೆ ಹೇಳ್ತಾರೆ. ಏನ್ ತಿಳಿತು ನಮಗ? ದೇವರ ಪಾದವನ್ನು ಯಾವಾಗಲೂ ಆಶ್ರಯಿಸಿ ಇರಬೇಕು. ಏನೇ ಒಳ್ಳೇದಾಗಲಿ ಸ್ವಾಮಿ ನಿನ್ನ ಅನುಗ್ರಹದಿಂದ ಆಯಿತು, ಏನೇ ಕೆಟ್ಟದಾಗಲಿ ಸ್ವಾಮಿ ನಿನ್ನ ಅನುಗ್ರಹಪ್ಪ, ಒಳ್ಳೇದಾಗಲಿ. ಎಲ್ಲವನ್ನೂ ಕೂಡ ದೇವರು ನಮಗೆ ಕೆಟ್ಟ ಮಾಡೋದೇ ಇತ್ತು ಅಂತಂದ್ರೆ ದೇವರು ನಾವು ಪಾಪ ಮಾಡಿದ ತಕ್ಷಣ ಶಿಕ್ಷೆ ಕೊಟ್ಟು ಬಿಡ್ಬೇಕಾಯ್ತು. ದೇವ್ರ ಹಂಗೆ ಮಾಡಂಗಿಲ್ಲ. ಸರಿಯಾದ ಕಾಲವನ್ನು ನೋಡಿ ಅದಕ್ಕೆ ನಾವು ಎಷ್ಟು ಪ್ರಾಯಶ್ಚಿತ್ತವನ್ನು ಮಾಡ್ತೀವಿ ಅಂತ ಅನ್ನೋದನ್ನು ನೋಡಿ ಆಮೇಲೆ ವಿಮರ್ಶೆ ಮಾಡಿ ಕೊಡ್ತಾನೆ. ಇಲ್ಲಾಂದ್ರೆ ನಾವು ಮಾಡೋ ಪಾಪ ಅನಂತ 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 ಅನಂತವ. ಅನಂತ ಪಾಪನು ಇಮಿಡಿಯೇಟ್ ಆಗಿ ಆಕ್ಷನ್. ಹಿಂಗೆ ಪಾಪ ಮಾಡಿದ ತಕ್ಷಣ ಹಿಂಗೆ ಫಲ ಕೊಟ್ಟೆ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಮನುಷ್ಯರಾಗೋದು ಬೇಡ, ಬರೀ ಪ್ರಾಣಿಯೋನೆಲ್ಲಿ ಜೀವಿಯೋನೆಲ್ಲ ಸತ್ತೋಗ್ತೀವಿ ನಾವು. ಅದರ ದೇವರ ವಿಶಿಷ್ಟ ಅನುಗ್ರಹ ಏನು ಅಂತಂದ್ರೆ ಅನಂತ ಪಾಪ ಇದ್ರೂ ಕೂಡ ಒಳ್ಳೆ ಜನ್ಮ ಕೊಡ್ತಾನೆ, ಒಳ್ಳೆ ಸಾಧನ ಶರೀರ ಕೊಡ್ತಾನೆ. ಆ ಸಾಧನ ಶರೀರಕ್ಕೆ ಬೇಕಾಗುವಂತಹ ಆಕಾರಗಳನ್ನು ಕೊಡ್ತಾನೆ. ಕೊಟ್ಟಾಗ ಅದನ್ನು ಕರೆಕ್ಟಾಗಿ ಒಂದು ಸಮರ್ಪಣೆ ಮಾಡ್ಬೇಕು ನಾವು. ಯಾಕಂದ್ರೆ ಮತ್ತೆ ಮತ್ತೆ ಇದನ್ನು ಕೊಡಂಗಿಲ್ಲ. ಇಷ್ಟ ಅಪರೂಪದ್ದಂದ್ರೂ ಮೊದಲು ಕೊಡಲ್ಲ. ನಾವು ದಾರಿ ತಪ್ಪಿದ್ರೆ ನಮ್ಮನ್ನ ತಿದ್ದಲಿಕ್ಕೆ ಸರಿಯಾದ ಜ್ಞಾನಿಗಳ ಪಕ್ಕದಲ್ಲಿ ಇರ್ತಾರೆ. ಅದೇ ದೊಡ್ಡದಲ್ವಾ? ಇಲ್ರಿ ನೀವು ತಪ್ಪು ಮಾಡ್ಲಿಕ್ಕಂತೀರಿ, ಹಂಗೆ ಮಾಡಬೇಡ್ರಿ ಅಂತ ಹೇಳೋರಿದ್ದಾರೆ. ಎಷ್ಟು ಜನಕ್ಕೆ ಲಾಭ ಇದೆ. ನಾವು ಸಾಧನೆ ಮಾಡ್ತಿಲ್ಲ ಅಂತಂದ್ರೆ ನೋಡಪ್ಪ ನೀನು ಸರಿಯಾದ ಸಾಧನೆ ಮಾಡ್ತಾ ಇಲ್ಲ ಅಂತ ಹೇಳುವಂತ ಜನಾಂಗ ಇದೆ. ಎಷ್ಟು ಮಂದಿ ಹೇಳೋರೇ ಇಲ್ಲ. ಎಲ್ಲ ಅನುಕೂಲ ಮಾಡಿದ್ದಕ್ಕಾಗಿ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಕೃತಜ್ಞತಾ ಭಾವ ಇರಬೇಕಲ್ಲ. ಇಷ್ಟು ಅನುಕೂಲ ಮಾಡಿಕೊಟ್ಟಂತಹ ದೇವರನ್ನ ಎಲ್ಲ ಏನು ಹೆಂಗ ಅದನ್ನ ಹೇಳ್ತಾರ. ದೇಹಾತ್ಮ ಜಾದಿಸು ಸುಕರ್ಮ ಮನೋವಚೋಭಿ, ಎಲ್ಲವೂ ಕೂಡ ಪ್ರಾಣ ಧನ ಕರ್ಮ ಮಾತುಗಳು ಪೋಷಣೆ ಎಲ್ಲವೂ ಕೂಡ ಜೀವ ತನ್ನ ಪ್ರಯತ್ನದಿಂದ ಮಾಡ್ತಾನ. ಅದು ಹೇಗೆ? ಪೂರ್ಣ ಪುಣ್ಯ ಕೊಡ್ತದೆ ಅನ್ನೋದು ಕೊಡಂಗಿಲ್ಲ. ಯಾವಾಗ ಕೊಡ್ತದಂದ್ರೆ ದೇವರ ಅನುಗ್ರಹ ಇದ್ದಾಗ ಅದು ಪೂರ್ಣ ಪುಣ್ಯ ಆಗ್ತದೆ. ಭಾಗವತ ಅಷ್ಟಮ ಸ್ಕಂದ ಪ್ರವಚನ ನೋಡೋದು. ಇದಕ್ಕೇನು ಫಲ? ಆ ಪೂರ್ಣ ಪುಣ್ಯ ನಮಗೆ ಸಿಗ್ಲಿಕ್ಕಾಗತ್ತ? ಇಲ್ಲ. ಯಾಕಂತಂದ್ರೆ ನಾವು ದೇವರನ್ನ ಅಷ್ಟು ಗಟ್ಟಿಯಾಗಿ ವಿಶ್ವಾಸ ಮಾಡಂಗಿಲ್ಲ. ಇಲ್ಲಾಂದ್ರೆ ನಾವು ಏನಪ್ಪಾ ಅಂತಂದ್ರೆ ಮೋಕ್ಷಕ್ಕೆ ಒಂದು ಸ್ಟೆಪ್ ಮುಂದೆ ಹೋಗ್ಬಿಡ್ಬೇಕು. ಎಂಟನೇ ಸ್ಕಂದ ಅಂದ್ರೆ ನಾವು ಆಲ್ರೆಡಿ 8ನೇ ಮೆಟ್ಲಕ್ಕೆ ಇರ್ಬೇಕಾಗಿತ್ತು. ತಡ್ರಿ ಎಚಾರ ಇನ್ನ 4 ಮೆಟ್ಲವ, ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂತಂದು ಗಟ್ಟಿಯಾಗಿ ಹೇಳ್ಬೋದು. ಆದ್ರೆ ವಿಶ್ವಾಸ, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಬೇರೆ ಏನಲ್ಲ. ಪದ್ಮಪುರಾಣದ ಕಥೆಯನ್ನ ಕೇಳ್ತೇವೆ ನಾವು. ಎಲ್ಲಿ ಕೂತ್ ಕೇಳಿದ ಪಿಶಾಚಿ ಆದಂತ ವ್ಯಕ್ತಿ? ಅವನಿಗೇನು ಆಸನ ಹಾಕಿ ಚೇರ್ ಹಾಕಿ ಕೊಡಿಸಿದ್ರೆ ಇಲ್ಲ. ಆದ್ರೂ ಶ್ರದ್ಧೆಯಿಂದ ಕೇಳಿದ್ದಕ್ಕೆ ಅವನಿಗೆ ಗೋಕರ್ಣ ತೋರಿಸ್ತಾರ. ನೋಡಪ್ಪ ನಿನ್ನ ತಮ್ಮ ಉದ್ಧಾರ ಆಯ್ತು. ಆ ಶ್ರದ್ಧಾ ಬರ್ಬೇಕು ನಮಗೆ. ಪರೀಕ್ಷಿತ ರಾಜನ ಬರ್ಲಿಕ್ಕೆ ಬಿಡ್ರಿ, ದುಡ್ಡು ಕಾರಣ ಅಷ್ಟಾದ್ರೂ ಬರ್ಲಿ ಅಂತ ಅನ್ನೋದು. ಯಾಕ ನಾವು ಪಾಪಿಗಳಲ್ವಾ? ಆ ರೀತಿಯಾದಂತಹ ಶ್ರದ್ಧೆಯನ್ನ ಕೂಡಿಸ್ಬೇಕು. ದೇವರು ಅದೇ ಏನು ಶ್ಲೋಕದ ನಮ್ಮ ಯಾದವಾರರು ಮಾಡಿದ್ದು ಆ ಚಂದದ ಒಂದೇ ಶ್ಲೋಕ. ಪ್ರಾರ್ಥನಾ ಪಂಚಕ ಅಂತಂದೇ ಬರ್ತದೆ ನಮ್ಮ ಮಂತ್ರಸ್ತೋತ್ರದಾಗ. ಅಂಥದ್ದನ್ನು ಅದೇ ಹೇಳ್ತಾರೆ. ಏನೇ ನಾವು ಮಾಡ್ತೀವಿ ಅದ್ರ ದೇವರ ಅನುಗ್ರಹ ಇತ್ತು ಅಂತಂದ್ರೆ ಅದು ಪೂರ್ಣ ಫಲ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಅದನ್ನ ಸಮರ್ಪಣಾ ಭಾವ ಇರಬೇಕು. 10 ಕರ್ಮಗಳನ್ನು ಮಾಡ್ತೀವಿ, 10 ಕಡೆ ಪುಣ್ಯದ ಕೆಲಸ ಮಾಡ್ತೀವಿ ನಾವು. ಅದೆಲ್ಲವೂ ಕೂಡ
ಆ ಪುಣ್ಯವಾಗಿ ಉಳಿಬೇಕು ಅಂತಂದ್ರೆ ಅದನ್ನ ಅವಾಗಿಂದ ಅವಾಗೆ ಡಿಪಾಸಿಟ್ ಮಾಡ್ಬೇಕಂತ. ಸ್ವಾಮಿ ನಿನ್ನ ಅನುಗ್ರಹ, ಹೋಗಿ ಸಾಲಿಗ್ರಾಮ ಪೆಟ್ಟಿಗೆ ತೆಗೆದು ತುಳಸಿ ಏರಿಸಿ ಆಮೇಲೆ ಸಮರ್ಪಣೆ ಅಲ್ಲ. ದೇವರು ಅದು ಅಷ್ಟೆಲ್ಲ ಹೇಳಲಿಲ್ಲ. ಕ್ಷಣದಾಗ ಇಲ್ಲೇ ಒಳಗೆ ಇದ್ದಾನೆ ಶುದ್ಧ ರೂಪ. ಮೊನ್ನೆ ಚೆನ್ನೈದಲ್ಲಿ ಪ್ರವಚನಗಳು ನಮ್ಮ ಆಚಾರ ಉಪನ್ಯಾಸ ಬಹಳ ಚಂದ ಮಾತು. ಹರೇಸ್ತು ಪ್ರತಿಮಾ ಪ್ರಜ್ಞಾ ತಾತ್ಪರ್ಯದಲ್ಲಿ ಬರುವಂತಹ ಮಾತು. ಎಲ್ಲಿ ನಾವು ದೇವರನ್ನ ಪೂಜೆ ಮಾಡಬೇಕು? ಸಾಲಿಗ್ರಾಮ ಎಲ್ಲ ಆಮೇಲದು, ಅಧಿಷ್ಠಾನ ಭೂತ. ಹರೇಸ್ತು ಪ್ರತಿಮಾ ಪ್ರಾಜ್ಞ ತತ್ರಸ್ಥ ಕೇಶವ ಸ್ವಯಂ. ಜ್ಞಾನಿಗಳು ಬಂದಾರ ಅಂದ್ರೆ ಅದೇ ದೇವ್ರ ಪ್ರತಿಮಾ. ಅಲ್ಲೇ ಇದ್ಕೊಂಡು ದೇವ್ರ ಏನ್ ಮಾಡ್ತಾನಂತಂದ್ರೆ ಬ್ಯಾರೆ ಹರಟಿ ಹೊಡ್ಲಿಕ್ಕೆ ಬರ್ಲಿಲ್ಲ. ಅವನು ದದಾತಿ ಜ್ಞಾನ ವಿಶೇಷಂ. ಅವನೇ ನಮಗೆ ಜ್ಞಾನೋಪದೇಶ ಮಾಡ್ಲಿಕ್ಕೆ ಬರ್ತಾನೆ, ಪ್ರಾಜ್ಞರಾಗಿ ಜ್ಞಾನಿಗಳಾಗಿ. ಹಾಗಿದ್ದಾಗ ಆ ಪ್ರಾಜ್ಞರನ್ನ ಜ್ಞಾನಿಗಳನ್ನ ನಾವು ಭಜಿಸ್ಲಿಲ್ಲ ಅಂದ್ರೆ ಬೇರೆ ಏನ್ ಬೇಡ ಇಲ್ಲಿ. ಅದೇ ಹರೇಸ್ತು ಪ್ರತಿಮಾ ಪ್ರಾಜ್ಞ ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನ ವಿಶೇಷ. ಸ್ವತಂತ್ರನಾದ ಪರಮಾತ್ಮ ಅವನೇ ಉಪದೇಶ ಮಾಡ್ತಾನೆ. ಅವನು ಉಪದೇಶ ಮಾಡೋದಕ್ಕಾಗಿಯೇ ನಾವು ಉದ್ಧಾರ ಆಗ್ತೇವೆ. ಆ ಚಿಂತನೆ ಇರಬೇಕು. ಬೇರೆ ಅಂತ ಶುದ್ಧ ಅಧಿಷ್ಠಾನಗಳು ನಮಗೆ ಚಿಂತನೆಗೆ ಬರೋದಿಲ್ಲ, ನಮ್ಮ ಅನುಸಂಧಾನಕ್ಕೆ ಬರೋದಿಲ್ಲ ಅಂತ ಹೇಳಿ ಆಮೇಲೆ ಈ ಪ್ರತಿಮಾದಿಗಳ ಅರ್ಚನಾ ಪೂಜಾ ಎಲ್ಲ ಶುರು ಆಗಿದ್ದತ್ತೆ. ಹಿಂದಿಲೆಲ್ಲ ಕಥೆಗಳನ್ನ ಕೇಳಿ ನೋಡಿದಾಗ ಹಂಗೆ ಅನ್ಸ್ತದ. ಜ್ಞಾನಿಗಳು ಬಂದ್ರು ಫಸ್ಟ್ ಅವ್ರಿಗೆ, ಆಮೇಲೆಲ್ಲ ಭಾಗವತದಾಗ ದೊಡ್ಡ ಹೋಮ ನಡೆದಿರ್ತದ ದಶಮಸ್ಕಂದದಲ್ಲಿ. ಆ ಯಾಜಮಾನ್ಯದ ಪತ್ನಿಗಳಲ್ಲಿ ಹೋಗಿ ದೇವರು ಬೇಡಿ ಅನ್ನ ಎಸ್ಕೋತಾನ. ಅವ್ರಿಗೆಲ್ಲ ಹೋಗಿ ಕೇಳಿದಾಗ ಫಸ್ಟ್ ಏನಂತಾರ ಅವರು? ಹೋಮ ನಡಿಬೇಕು, ಅವ್ರಿಗೇನು ಕಷ್ಟ ಕೊಡೋದು ಅಂತ ಹೇಳ್ತಾರೆ. ನೀವೆಲ್ಲ ಕತೆ ಕೇಳಿದ್ದೀರಿ. ಬಂದ್ ಹೇಳ್ತಾರ, ಕೊಡ್ತಾ ಇಲ್ಲ ಏನು, ನೀರೇ ಡಬ್ಬಿ ತಗೊಂಬರ್ಬೇಡ ಅಂತ ಹೇಳಿದ್ದಿ ಕೃಷ್ಣ. ಯಾರಿಗೆ ಕೇಳಿದ್ರಿ? ಇಲ್ಲ, ಅಲ್ಲೆಲ್ಲ ಹೋಮ ಮಾಡ್ತಿದ್ರೆ. ಹೋಮ ಮಾಡೋರು ಕೇಳ್ಬೇಡ್ರಿ, ಅವ್ರ ಹೆಂಡಂದ್ರೆ ಕೇಳ್ರಿ. ಅವ್ರ ಮನಸ್ಸು ಬಹಳ ಬಿಡುದು, ಅವ್ರು ಕೊಡ್ತಾರೆ. ಕೊಟ್ರೆ ಹೆಂಗ್ ಕೊಡ್ತಾರ? ಹೋಗಿ ಕೇಳಿದ್ರೆ ಕೃಷ್ಣಗ ಬಡ ಬಡ ಪ್ಯಾಕ್ ಮಾಡ್ಕೊಂಡು ರೆಡಿ. ಅಲ್ಲಿ ಹೋಮಕ್ಕ ನೈವೇದ್ಯ ಆಗ್ಬೇಕು. ಕೃಷ್ಣ ಕೇಳ್ಯಾನ, ಅವನಕ್ಕಿಂತ ದೊಡ್ಡದೇನು? ಅವನ್ ನೈವೇದ್ಯ ಅಂದ್ರೆ ಎಲ್ಲ ಆಯ್ತು. ಜಲಪ್ರತಿಮೆ. ಆ ರೀತಿಯಾದಂತಹ ಅನುಸಂಧಾನ ನಮಗ್ ಬರಬೇಕು. ನಾವು ಮೇಲಿಂದ ಮೇಲೆ ಅದನ್ನ ತಿಳಿತಾ ಹೋಗ್ಬೇಕು. ತಿಳಿದದ್ದನ್ನ ಇಂಪ್ಲಿಮೆಂಟ್ ಮಾಡ್ಕೊತಿರ್ಬೇಕು. ಅಂದಾಗ ಆಗ್ತದ. ನಾವು ಫಸ್ಟ್ ಒಬ್ಬನ ವ್ಯಕ್ತಿ ಬಂದ ತಕ್ಷಣ ಅವನಲ್ಲಿ ಏನು ದೋಷಗಳಿವೆ ಅದನ್ನು ಫಸ್ಟ್ ಮೆಮರೈಸ್ ಮಾಡ್ಕೋತೇವೆ ನಾವು. ಅದರಲ್ಲಿಂದ ನಮಗ್ ಬರೋ ಪುಣ್ಯದ ಕುಂಠಿತ ಆಗ್ತದ. ತಾರತಮ್ಯ ಎಲ್ಲ ಕಡೆ ಹೇಳಾರ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಲ್ಲಿ ಭಕ್ತಿ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಅವರಿಂದ ಅನುಗ್ರಹ ಪಡಿಬೇಕು. ಆದರೆ ಯಾರಿಗೂ ಗೌರವ ತೋರಿಸ್ಬಾರ್ದು. ಇಷ್ಟು ಮಧ್ಯೆ ಬಹಳ ಕಷ್ಟ. ಬಹಳ ಅಂದ್ರೆ ವಿಚಿತ್ರ ಕಷ್ಟ. ಒಬ್ಬರ ಬಗ್ಗೆ ನಾನು ಒಟ್ಟಾರೇನೆ ಅವರ ಬಗ್ಗೆ ನಾನು ದೋಷವನ್ನ ಚಿಂತನೆ ಮಾಡಲಾರ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಅದೇ ಬರುತ್ತೆ. ಮಾನಸಿಕವಾಗಿ ಬಾಯಿಯಿಂದ ಬರ್ಲಿಕ್ಕಿಲ್ಲ, ಅದ್ರ ಮನಸ್ಸಿನಾಗಂತೂ ಫಸ್ಟ್ ಬ್ಲಿಂಕ್ ಆಗ್ತದೆ, ಚಕ್ ಅಂತೇಳಿ. ಅದನ್ನು ರೂಢಿಸ್ಕೋಬೇಕು. ಅದನ್ನ ಹೇಳ್ತಾ ಇದ್ದಾರೆ. ದೇವರ ಅನುಗ್ರಹ ಇರಲಿಲ್ಲ ಅಂತಂದ್ರೆ ತೈರೇವ ಸದ್ಭವತಿ ಯತ್ರ ಕ್ರಿಯತೆ ಚ ತಸ್ಮಿನ್ ಸರ್ವಸ್ಯ ತದ್ಭವತಿ ಮೂಲ ನಿಷೇವಣಂಚ. ಏನೇನೇನೇನೇನು ಸಿಗುತ್ತದೆ, ಪ್ರಾಣ ಧನ ಎಲ್ಲವೂ ಕೂಡ ಅದು ಭಗವಂತನ ಆರಾಧ್ಯ ಸಲುವಾಗಿ. ಅದು ಯತ್ನ ಮಾಡಿದ್ರೆ ಸತ್ಫಲ ಆಗ್ತದೆ. ಹಣ ಇಲ್ವಾ, ಗೌರವ ಇಲ್ವಾ, ಓಡಾಡ್ಲಿಕ್ಕೆಲ್ಲ ವ್ಯವಸ್ಥೆ ಇಲ್ವಾ, ಶ್ರವಣ ಇಂದ್ರಕ್ಕೆಲ್ಲ ಕೊಟ್ಟಿಲ್ವಾ, ಅರ್ಚನೆ ಮಾಡ್ಲಿಕ್ಕೆಲ್ಲ ಕೊಟ್ಟಿಲ್ವಾ, ಆದರೆ ಅದನ್ನು ಸಮರ್ಪಣೆ ಮಾಡ್ಬೇಕಲ್ಲ. ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇತ್ ಅಂತನೂ ಬುದ್ಧಿ ಯಾವಾಗಲೂ ಬರ್ಬೇಕಲ್ಲ.
ಅದನ್ನು ರೂಢಿಸ್ಕೋಬೇಕು ಅಂತಂದು ಹೇಳ್ತದೆ ಭಾಗವತ. ಆಗ ಶುಕವಾಚ ಇತಿ ದಾನವ ದೈತ್ಯಯ ನಾವಿಂದನ್ ಅಮೃತಂ ನೃಪ. ಈ ರೀತಿಯಾಗಿ ಯುದ್ಧ ಆದ ಮೇಲೆ ದಾನವರಿಗೆ ಅಮೃತ ಸಿಗಲಿಲ್ಲ. ಯುಕ್ತ ಕರ್ಮಾಣಿ ಯತ್ತಾಶ್ಚ ವಾಸುದೇವ ಪರಾಂಗುಖ, ಅವರಿಗೆಲ್ಲರಿಗೂ ಕೂಡ ನಾರಾಯಣನಿಂದ ವಿಮುಖದಾದದ್ದಕ್ಕಾಗಿ ಅಮೃತ ಪಾನ ಸಿಗಲಿಲ್ಲ. ಸಾಧಯಿತ್ವ ಅಮೃತಂ ರಾಜನ್ ಪಾಯತ್ವ ಅಮೃತಂ ಸುರಾನ್. ದೇವತೆಗಳು ಎಲ್ಲವನ್ನ ಅಮೃತವನ್ನ ಕುಡಿದ್ರು. ಪಶತಾಂ ಸರ್ವಭೂತಾನಾಂ ಯಯೋ ಗರುಡವಾಹನ. ಈ ರೀತಿಯಾಗಿ ಆದಾಗ ಅಮೃತವನ್ನ ದೇವತೆಗಳಿಗೆ ಕೊಟ್ಟು ಗರುಡಾರೂಢನಾದ ಪರಮಾತ್ಮ ಅಲ್ಲಿ ಹೊರಟ. ಸಪತ್ನಾಂ ಪರಾಮೃದ್ಧಿಂ ದೃಷ್ಟ್ವಾ ಚ ದಿತಿನಂದನಾಹ ಅಮೃಷ್ಯಮಾಣ ಉತ್ಪೇತು ದೇವಾನ್ ಪ್ರತ್ಯುದಯೋಧ. ಇಷ್ಟಾದ ತಕ್ಷಣನೇ ಭಾರಿ ಸಮೃದ್ಧಿ ದೇವತೆಗಳಲ್ಲಿ. ಯಾಕೆ? ಅಮೃತ ಕುಡಿದು ಬಿಟ್ಟಿದ್ರು ಎಲ್ಲವೂ. ದೇವತೆಗಳು ಎಲ್ಲರೂ ಹೋದ್ರು. ತತಃ ಸುರಗಣ ಸರ್ವೇ ಸುಯಧಾ ಪೀತಯೈ ಧಿಯಾ. ಅವರೆಲ್ಲ ನಾರಾಯಣನನ್ನ ಆಶ್ರಯ ಮಾಡಿಕೊಂಡಿದ್ದಕ್ಕಾಗಿ ಭಾರಿ ಶಕ್ತಿಯನ್ನು ಪಡ್ಕೊಂಡ್ಬಿಟ್ಟಿದ್ರು. ಹಿಂಗಾಗಿ ದೈತ್ಯರನ್ನೆಲ್ಲ ಎದುರಿಸ್ತಾರೆ. ತತ್ರ ದೇವಾಸುರೋ ನಾಮ ರಣ ಪರಮಾಯುಧ. ಕ್ಷೀರ ಸಮುದ್ರ ತೀರದಲ್ಲಿ ಇಬ್ಬರು ಕೂಡ ಭಾರಿ ಘನಘೋರ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಎಲ್ಲರೂ ಕೂಡ ಭಾರಿ ವೈರೋಚನ, ಬಲಿ, ಸಾಂಖ್ಯ ಇವರೆಲ್ಲರೂ ಕೂಡ ಸೇನಾಧಿಪತಿಗಳು. ದೈತ್ಯರು ಭಾರಿ ಬಲಿಷ್ಠರವರು. ಹಿಂಗಾಗಿ ಅವ್ರನ್ನೆಲ್ಲ ಇದು ಮಾಡಿದ್ರು. ಅವರೆಲ್ಲ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಆದ ಮೇಲೆ ಆಗ ಅಸುರರು ಅನೇಕ ಬಾರಿ ಯುದ್ಧ, ದೇವತೆಗಳನ್ನೆಲ್ಲ ಗೆದ್ದವರೇ ಅವರು. ಆದರೆ ಇಲ್ಲಿ ಅಮೃತ ಕೊಡದಕ್ಕಾಗಿ ಇವರು ಸ್ಟ್ರಾಂಗ್ ಆಗ್ಬಿಟ್ಟಿದ್ರು. ಅದಕ್ಕಾಗಿ ಅಲ್ಲಿರುವ ಹರಿಯುವಂತಹ ಎಲ್ಲ ಭಾರಿ ತಸ್ಯ ಆಸನ್ ಸರ್ವತೋ ದೇವಾ ನಾನಾ ವಾಹನ ಧ್ವಜಾಯುಧಾ ಲೋಕಪಾಲಾ ಸಗಣೈರ್ವಾ ವರುಣಾದಯ. ಅವರೆಲ್ಲರೂ ಕೂಡ ವಾಹನದಿಂದ ಬಂದು ಅಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುಯೋಧ ಬಲಿ ಇಂದ್ರೇಣ, ಇಂದ್ರ ಬಲಿ ಇಬ್ಬರು ಸೇರಿದ್ರು. ಸೇರಿ ಕಾರ್ತಿಕೇಯ ತಾರಕನ ಜೊತೆಗೆ, ಆಮೇಲೆ ವರುಣ ಹೇತಿಯ ಜೊತೆಗೆ, ಮಿತ್ರ ಪ್ರವೇಹಿ ಜೊತೆಗೆ, ಯಮ ಕಾಲನಾಭನ ಜೊತೆಗೆ, ವಿಶ್ವಕರ್ಮ ಮಯನ ಜೊತೆಗೆ, ಶಂಬರ ತ್ವಷ್ಟುವಿನ ಜೊತೆಗೆ, ವಿರೋಚನ ಸವಿತರು. ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ದ್ವಂದ್ವ ಯುದ್ಧವನ್ನು ಎಲ್ಲ ಮಾಡಿ ಆಗ ವೃಷಾ ಕಂಪಿತ್ತು ಜಂಭೇನ ಮಹಿಷೇನ ವಿಭಾಸು ಇಲ್ಬಲ ಸಹವಾತಾಪಿ ಬ್ರಹ್ಮಪುತ್ರೈರರಿಂದಮಃ. ಅವರು ರುದ್ರ ಅನ್ನುವಂಥವನು ಜಂಬನ ಜೊತೆಗೆ, ಅಗ್ನಿ ಅನ್ನೋನು ಮಹಿಷನ ಜೊತೆಗೆ, ವಾತಾಪಿ ಅನ್ನುವಂಥವನು ಇಲ್ಲೋಲನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಹೋರಾಡ್ತಾ ಇದ್ದಾರೆ. ಹೋರಾಡ್ತಾ ಇದ್ದಾಗ ಹೆಂಗ ಗಜಾ ಸ್ತುರಗಾಹ ಸರತಾಹ ಪದಾಯತ ಸಾರಗಾಹ. ಆನೆ ಮೇಲೆ ಕುತ್ಕೊಂಡು ಯುದ್ಧ, ಕುದುರೆ ಮೇಲೆ ಕುತ್ಕೊಂಡು ಯುದ್ಧ, ರಥದಲ್ಲಿ ಕಾಲಾಳುಗಳಲ್ಲಿ ಇನ್ನು ಸವಾರರಾಗಿ ಬಂದಂಥವರು ಇಷ್ಟೆಲ್ಲ ಇದ್ದುಕೊಂಡು ಮೇಲೆ ಆಕಾಶದಲ್ಲಿದ್ದು ಎಲ್ಲ ಹಾಕುದು. ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ತೇಷಾಂ ಪದಾಘಾತ, ಒಬ್ಬೊಬ್ಬರು ಕೈ ರಥ ಚೂರ್ಣೀಕೃತ, ಎಲ್ಲ ಆಯುಧಗಳನ್ನು ಮುರಿದು ಬಿದ್ದಿವೆ. ಇಷ್ಟೆಲ್ಲ ಆದಮೇಲೆ ಶಿರೋಭಿಹಿ ಕಿರೀಟ ಕುಂಡಲಗಳೆಲ್ಲ ಅಲ್ಲೆಲ್ಲ ಕಡೆ ಬಿದ್ದುಬಿಟ್ಟಿದೆ ಅಂತೆ. ಕಳಂಬ, ಕೆಲವೊಂದು ಕಡೆ ತಲೆನೇ ಇಲ್ಲ, ಕೈಕಾಲುಗಳು ಹೀಗೆಲ್ಲ ಅದ. ಬಲಿ ಮಹೇಂದ್ರ ದಶಭಿರ್ ಸ್ತ್ರೀಭಿಹಿ ರೈವದ ದಶೈಹಿ. ಬಲಿ 10 ಬಾಣಗಳಿಂದ ಆ ಇಂದ್ರನನ್ನು ಹೊಡಿತಾನೆ. ಆಗ ಆ ಐರಾವತ 4 ಬಾಣಗಳಿಂದ, ಹೆಂಗ ಅಂತಂದ್ರೆ ಐರಾವತದಿಂದಲೇ ಬಾಣ ಬರ್ತಿತ್ತಂತೆ. ಆ ರೀತಿಯಾಗಿ ಆ ಐರಾವತದಿಂದಲೇನೆ ಬಾಣ ಬರ್ತೈತೆ, 4 ಬಾಣಗಳು. ಈ ಅಶ್ವಾರೋಹಿ ಆಗಿರುವಂತಹ ಬಲಿ ಅವನೇನಪ್ಪಾ ಅಂದ್ರೆ ಆನೆಗೆ ಮಾವುತಿಗೆ ಹೊಡಿತಾ ಇದ್ದಾನೆ. ಈ ರೀತಿಯಾಗಿ ಅನೇಕ ತಸ್ಯ ಕರ್ಮೋತ್ತಮಂ ವೀಕ್ಷ ದುರ್ಮಕ್ಷಂ ಶಕ್ತಿಮಾದದೆ. ಆ ಬಲಿಯ ಶಕ್ತಿಯನ್ನು ನೋಡಿ ಆಶ್ಚರ್ಯ ಆಗ್ತಾ ಇದೆ. ಆ ರೀತಿಯಾಗಿ ಆಸುರಿ ಮಾಯೆಯನ್ನು ಶುರು ಮಾಡ್ತಾರೆ. ಬಲಿ ಭಾರಿ ಬಲಿಷ್ಠ ಅವನು, ಸುಮ್ಮನೆ ಅಲ್ಲ. ಏನ್ ಮಾಡ್ತಾನ ಆಸುರಿ ಮಾಯ, ಒಮ್ಮೆ ಅಂತರ್ಧಾನನಾಗಿ ಒಮ್ಮೆ ಮಾಯ ಮಾಡ್ತಾನೆ. ಬ್ಯಾರಿ ಮ್ಯಾಲಿಂದ ಬೆಟ್ಟ ಒಗೆಯೋದು. ಹೆಂಗ ತಥೋಪನೀತಂ ಸ್ತರವೋ ದಹ್ಯಮಾನಾದವಾಗ್ನಿನ, ಮೇಲಿಂದ ಬೆಂಕಿಯನ್ನು ಸುರಿಸೋದು. ಶಿಲಾವಿಕಂಠ, ಕಲ್ಲನ್ನು ಒಗೆಯೋದು. ಮಹೋರಗಾಹ, ಹಾವುಗಳನ್ನು ಬೆಳೆಸೋದು. ಸಿಂಹವ್ಯಾಘ್ರಾದಯಶ್ಚ, ಈ ರೀತಿಯಾಗಿ ಹೆಬ್ಬಾವುಗಳನ್ನ, ವಿಷಸರ್ಪಗಳನ್ನ, ಚೇಳಗಳನ್ನೆಲ್ಲ ಹಾಕೋದು. ಒಮ್ಮಿಂದೊಮ್ಮೆ ಆಕಾಶದಿಂದ ಬೀಳ್ಲಿಕ್ಕತ್ರ ಏನ್ ಮಾಡೋದು? ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾನೆ ಅವನು. ಸ್ವಾಪ್ನೋ ಹಿ ಯಥಾ ಪ್ರತಿಬೋಧ ಆಗತೆ ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ. ಇಷ್ಟೆಲ್ಲ ಆಗ್ತಾ ಇದ್ರೆ ತಸ್ಮಿನ್ ಪ್ರವಿಷ್ಟೆ ಸುರಕೂಟ ಕರ್ಮಜ ಮಾಯಾ ವಿನೇಶುರ್ ಮಹತಾಂ ಮಹೀಯಸಿ. ಆಗ ದೇವರು ತತ ಸುಪರ್ಣ ಅಲಂಕೃತಾಂಗ್ರಹಿ ಪಲ್ಲವ ಪೀಶ ಗವಾಸ ನವಕಂಜಲೋಚನ. ದೇವರು ಭಾರಿ ಈ ರೀತಿಯಾಗಿ ಆದಾಗ ತಾನು ಬರ್ತಾನೆ. ಹೆಂಗ ಸ್ವಪ್ನೋ ಹಿ ಯಥಾ ಪ್ರತಿಬೋಧ ಆಗತೆ ಹರಿಸ್ಮೃತಿ. ದೇವರ ಸ್ಮರಣೆ ಅನ್ನೋದು
ಸರ್ವ ವಿಪದ್ ವಿಮೋಕ್ಷಿಣಿ, ಎಲ್ಲ ವಿಪತ್ತನ್ನ ನಾಶ ಮಾಡುತ್ತೆ. ದುಷ್ಟ ಮೃದೆ ಗರುಡವಾಹನಾಗಿ ಬಂದು ಪರಮಾತ್ಮ ಆ ಕಾಲನೇಮಿಯನ್ನ ಸಂಹಾರ ಮಾಡಿದ್ದಾನೆ. ರಣರಂಗದಲ್ಲಿ ಗರುಡಾರೂಢನಾದಂಥ ನಾರಾಯಣನ ನೋಡಿದ ತಕ್ಷಣ ಶೂಲವನ್ನು ಒಗಿತಾನೆ. ಕಾಲನೇಮಿ ಹುಚ್ಚ ಹೋಗದ ಗರುಡ ಏನ್ ಮಾಡ್ತಾನಂದ್ರೆ ಅಲ್ಲಿ ಬೀಳುವ ಅಷ್ಟರೊಳಗೆ ಅನಾಯಾಸವಾಗಿ ಅವನನ್ನ ಸಂಹಾರ ಮಾಡ್ತಾನೆ. ಈ ರೀತಿಯಾಗಿ ದ್ವಂದ್ವ ಯುದ್ಧದಲ್ಲಿ ಬಲಿ ದೇವೇಂದ್ರ ಎಲ್ಲರನ್ನ ಅವನ ಮಾಯಾ ಗೆಲ್ಲಿಕ್ಕಾಗಿ ಬಂದ. ಜಂಬಾಸುರ ಅಂತಂದು ಹೇಳೊಬ್ಬ ಅವನು ಹೊಡಿಲಿಕ್ಕೆ ಬಂದ. ಆಮೇಲೆ ಜಂಬಾಸುರನ ಶಿರಚ್ಛೇದ ಮಾಡ್ತಾನೆ. ನಮೂಚಿ, ಬಲ, ಪಾಕ, ಜಂಭನ ಅಂತನ್ನುವಂತಹ ಅವನು ಬಂಧುಗಳು ಅವರೆಲ್ಲ ಇಂದ್ರನ ಮೇಲೆ ಬರ್ತಾರೆ. ಆಗ ಅವನು ವಜ್ರಾಯುಧದಿಂದ ಅವ್ರನ್ನೆಲ್ಲರನ್ನ ಆ ನಮೂಚಿಯನ್ನ ವಜ್ರಾಯುಧ ತಗೊಂಡು ಹೊಡೆದ್ರು ಕೂಡ ಆ ನಮೂಚಿಗೆ ಏನಾಗ್ಲಿಲ್ಲ ಅಂತವನು. ಅವನು ಕುತ್ತಿಗೆ ಚರ್ಮಕ್ಕೆ ಒಂದು ಸಣ್ಣ ಗಾಯನೂ ಆಗಲಿಲ್ಲ. ಯಾಕ ಅಂತಂದ್ರೆ ಆಗೋ ಶರೀರವಾಣಿ ಆಗ್ತದೆ. ನೋಡಪ್ಪ, ಅವನಿಗೊಂದು ವರ ಇದೆ. ಹಸಿಯಾದಂಥದ್ದು ಮತ್ತು ಒಣಗಿರುವಂಥದ್ದು ಯಾವುದೇ ವಸ್ತುವಿಂದ ಅವನಿಗೆ ಇದನ್ನಾಗೋದಿಲ್ಲ. ಅವನದು ವಿಶಿಷ್ಟವಾದಂಥದ್ದಿದೆ. ಅದಕ್ಕೆ ನೀನು ಸ್ವಲ್ಪ ಹಸಿಯಾಗಿರಬೇಕು, ಸ್ವಲ್ಪ ಒಣಗಿರಬೇಕು, ಅಂಥದ್ದೇನಾದ್ರೂ ತಗೊಂಡು ಹೋಗಿ ಅಂತಂತ ಹೇಳಿದ್ರು. ಅವಾಗ ವಿಚಾರ ಮಾಡ್ತಾರೆ ಅವರೆಲ್ಲ. ಅಷ್ಟಾಗ್ತಾ ಇದ್ದಾಗ ಬ್ರಹ್ಮದೇವರು ನಾರದರನ್ನು ಕಳಿಸ್ತಾರೆ. ನಾರದ ಹೇಳ್ತಾರೆ, ನೋಡ್ರಿ ದೇವತೆಗಳೇ, ನೀವೆಲ್ಲ ಅಮೃತ ಉಂಡಿರಿ, ಯಾಕೆಲ್ಲ ದೈತ್ಯರನ್ನ ಒಟ್ಟಿಗೆ ಸಾಯಿಸ್ಬೇಕಂತ ಮಾಡಿರಿ, ಬಿಟ್ಬಿಟ್ರಿ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಬದುಕೊಳ್ಳಿ. ಹೇ ಎಲ್ಲಾರು ಹಂಗಲ್ಲದು, ಅವರು ಇರ್ಬೇಕು, ನೀವು ಇರ್ಬೇಕು, ಎಲ್ಲಾರನ್ನು ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಬೇಡ ಅಂತಂದು ಹೇಳಿ ಶುಕ್ರಾಚಾರ್ಯ ಹೆಂಗ ಅಂತಂದ್ರೆ ಇಷ್ಟ ಹೇಳಿ ನಾರದ್ರು ಹೇಳಿದ ಮೇಲೆ ಅವ್ರು ಸುಮ್ಮನಾದ್ರು. ಕಲಹ ನಿಲ್ಲಿಸ್ತಾರೆ. ಇಷ್ಟಕ್ಕೆ ಯುದ್ಧ ನಿಂತಿತ್ತು. ಶುಕ್ರಾಚಾರ್ಯ ಬರ್ತಾರೆ. ಇಷ್ಟ ದೈತ್ಯರನ್ನ ಕೊಂದಾರ ನೋಡ್ರಿ, ಎಂತ ಅವ್ರಿಗೆ ಯೋಗ್ಯತಾ. ತಮ್ಮ ಕೈ ಸ್ಪರ್ಶದಿಂದಲೇನೆ ಆ ಮೂರ್ಛೆಗೊಂಡಂತ ಬಲಿನ ಫಸ್ಟ್ ಎಬಸ್ತಾರೆ. ಏಳನೇನಂತ ಏನು ಉಪದೇಶ ಮಾಡ್ತಾರೆ ಗೊತ್ತಾ ಶುಕ್ರಾಚಾರ್ಯ ಅವನಿಗೆ? ಭಾರಿ ಉಪದೇಶ. ಏನ್ ಹೇಳ್ತಾರೆ ಗೊತ್ತಾ ಶುಕ್ರಾಚಾರ್ಯರು? ಏ ಅವಷ್ಟಿತಾರಣ್ಯೇ ತಸ್ಮಿನ್ನಾರದ ಅನುಮತೇತೆ ಬಲಿಂ ವಿಪನ್ನ ಅಸ್ತ್ರಂ ಗಿರಿಮುಪಾದ. ನೋಡೋ ಬಲಿ, ಏನು ಜಯ ಅಪಜಯ ಅದು ಯಾವಾಗ್ಲೂ ಇದ್ದಿದ್ದೆ. ಅದಕ್ಕೆಲ್ಲ ವಿಷಣ್ಣನಾಗಿ ಕುತ್ಕೊಂಡ್ರೆ ಹೆಂಗ? ಹಂಗಲ್ಲ ಋಷಧ್ವಜ, ನೀನ್ ಎಂತ ಬಲಿ ಗೊತ್ತಾ? ಇದೇ ದೇವತೆಗಳು ನಿನ್ನ ಹೆಸರು ಹೇಳಿ ಅಂಜ್ಕೋತಿದ್ರು. ನೀನೆಲ್ಲ ಕಾಲ ಬೇಕು, ಕಾಲ ಒಂದು ಸರಿಯಾಗಿರ್ಬೇಕು ನೋಡು. ಅದಕ್ಕಾಗಿ ನೀನು ಇದು ಮಾಡು. ಸಭಾಜಿತೋ ಭಗವತ ಸಾದರಂ ಸೋಮಯ ಭವ ಸೂಪವಿಷ್ಟ ವಾಚೇದಂ ಪ್ರತಿಪೂಜ್ಯ ಸ್ಮಯನ್ ಹರಿಂ. ಇಷ್ಟೆಲ್ಲ ಹೇಳಿ ಅವನನ್ನ ಶಾಂತ ಮಾಡ್ತಾರೆ. ನೀನು ಆರಾಮಾಗಿರು, ನಿನ್ನ ಕರೆಕ್ಟ್ ಕಾಲ ಬಂದಾಗ ನಾನು ಹೇಳ್ತೇನೆ ಅಂತೇಳಿ ಬಲಿಯನ್ನ ಶುಕ್ರಾಚಾರ್ಯರು ಹೇಳಿ ಸಾಂತ್ವನಗೊಳಿಸ್ತಾರೆ ಅಂತಂದು ಹೇಳಿ ಇವತ್ತಿನ ಕಥಾವನ್ನು ಮುಗಿಸೋಣ. ಮತ್ತೆ ನಾಳೆಗೆ ಇನ್ನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇರುವಂತಹ ಕಥೆ. ಎಷ್ಟು ಸಾಧ್ಯ ಅಷ್ಟು ಮಾಡು. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಸದಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವರಿ ವಿಷ್ಣೋ ಸತ್ಯಕರ ಸದಾ ಅನೇನ ಭಾವ್ಯಾತ್ ಪುಣ್ಯಂ ಅವಾಪ್ನೋತು ಗುರು ಮಧ್ಯಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣೋ ನಿರುದ್ಧಸ್ಯ ಶೇಷಾದ್ರಿ. ನರಸಿಂಹ